ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಶುಭ ಸಂಜೆ ಎಲ್ಲರೂ ಖುಷಿಯಾಗಿ ಜಾಯ್ನ್ ಆಗಿದ್ದೀವಿ. ಫಸ್ಟ್ ಟೈಮು ಇದು ನೊಂದವರ ಸಂಘ ಅಲ್ಲ, ಬಟ್ ಗ್ರೂಪ್ ಚೇಂಜ್ ಮಾಡೋದಕ್ಕೆ ಟೈಮ್ ಮೀರೋಗಿದೆ. ಇವತ್ತು ನಮ್ಮ ಜೊತೆ ವಿಷ್ಣು ಇದ್ದಾನೆ. ಅವನು ನಮ್ಮ ಕರ್ನಾಟಕದಲ್ಲಿ ಒಡ್ಡೆ. ಅವನು ತುಂಬ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಮಾಡ್ತಾನೆ. ಹಲೋ ಹೇಳ್ಬಿಡಿ. ನಮಸ್ಕಾರ. ನೆಕ್ಸ್ಟ್ ನಮ್ಮ ಹತ್ರ ಸಹನ್ ಇದ್ದಾನೆ. ಸಹನ್ನು ವಿನೀತ್ ಇಬ್ಬರೂ ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಯಾಕಂದರೆ ಇಬ್ಬರು ಓಪನರ್ಸೇನೆ. ಸಹನ್ನು ಬೆಂಗಳೂರು ಹುಡುಗ, ವಿನೀತು ಟಿಪ್ಟೂರ್ ಹುಡುಗ. ಫುಲ್ ಇಬ್ಬರು ಚೆನ್ನಾಗಿ ಆಡ್ತಾರೆ. ಸಹನ್ ಉದ್ದಕ್ಕೆ ಕ್ರಿಸ್ ಗೇಲ್ ಥರ ಆಡ್ತಾನೆ, ವಿನೀತ್ ಸ್ವಲ್ಪ ದಿಲ್ಶನ್ ಥರ ಆಡ್ತಾನೆ, ಸ್ಕೂಪ್ ಗೀಪೆಲ್ಲ ಹೊಡಿತಾನೆ. ಇಬ್ಬರು ಹಲೋ ಅಂದ್ಬಿಡಿ. ಹಲೋ ನಮಸ್ಕಾರ ಬೆಂಗಳೂರು. ಸೊ ಈಗ ಬೆಂಗಳೂರು ನಮ್ಮ ಗ್ಲೋಬಲ್ ಆಡಿಯನ್ಸು, ನಮಸ್ಕಾರ ವರ್ಲ್ಡ್ ಅಂದು. ನಮಸ್ಕಾರ ವರ್ಲ್ಡ್. ನಮಸ್ಕಾರ. ಈಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಹಲೋ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಅಲ್ವಾ ಈ ಜೋಕಿಗೆ ನಕ್ಕಿರಲ್ಲ, ಬಟ್ ಅಂದರೂ ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಶೌಟ್ ಔಟ್ ಕೊಡ್ತಾ ಇದ್ದೀವಿ. ಇವತ್ತು ನಾವು ಸೇರಿರೋದು ಒಂದು ಫೈನಲ್ RCB ಮ್ಯಾಚ್ ಬೆಂಗಳೂರಿನಲ್ಲಿ. ಎಲ್ಲರೂ ಮಳೆ ಅಂತಿದ್ರು, ಅಂದರೂ ಜೈಶಾ ಸ್ಕ್ರಿಪ್ಟಿಗೆ ಮಳೆನೂ ನಿಲ್ಲುತ್ತೆ. ಒಂದು ಒಳ್ಳೆ ಪಂದ್ಯ, ತುಂಬ ಖುಷಿ ಕೊಟ್ಟಿದೆ, ನನ್ನ ಹಾರ್ಟ್ ನಗ್ತಿದೆ. ಒಳ್ಳೆ ಆ್ಯಕ್ಚುಲಿ ರೋಲರ್ ಕೋಸ್ಟರ್ ಏನಲ್ಲ, ಒಂಥರ ಇಡೀ ಗೇಮ್ ಕಂಟ್ರೋಲಲ್ಲಿ ಇದ್ವಿ. ಅವಾಗ ಲಾಸ್ಟಲ್ಲಿ ಯಾರೋ ಸ್ಟ್ರಾಬೆರಿ ಫಾರ್ಮರ್ ಬಂದು ಒಂದು ಸ್ವಲ್ಪ ಹೊಡೆದ. ಬಟ್ ಈಗ ಎಲ್ಲರೂ ಈ ಗೇಮನ್ನು ಒಂಚೂರು ಸಮರೈಸ್ ಮಾಡೋಣ. ಫಸ್ಟು ವಿಷ್ಣು. ಎಲ್ಲರೂ ಹೇಳ್ತಿರಂಗೆ ಇದು ಅಂದರೆ ತುಂಬ ಕ್ಲೋಸ್ ಗೇಮು ಅಂತ ಅಲ್ವೇ ಅಲ್ಲ. ಆ್ಯಕ್ಚುಲಿ ಸ್ಟಾಟ್ಸ್ ಪ್ರಕಾರ ನೋಡ್ತು ಅಂತಂದರೆ ನಾವು 30 ರನ್ನಿಂದ ಗೆದ್ದಿದ್ದೀವಿ ಆಯಿತಾ. ಅವ್ರು ಕ್ವಾಲಿಫೈ ಆಗಿಲ್ಲ, ಅದಕ್ಕೆ ಹಿಂಗೆ ಕ್ಲೋಸ್ ಅನಿಸ್ತಿರೋದು ನಮಗೆ. ಆ್ಯಕ್ಚುಲಿ 30 ರನ್ನಿಂದ ಗೆದ್ದಿರೋದು ನಾವು. ಈ ಗೇಮಿಂದ ಮೋಸ್ಟ್ಲಿ ಎಲ್ಲ CSK ಫ್ಯಾನ್ಸ್ ಅವರು ಮತ್ತೆ RCBನ ಎದುರು ಬರಂಗೆ ಅವರು ಯೋಚನೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಆಡಿದ್ದಾರೆ ಈ ಮ್ಯಾಚನ್ನ. ಅದೇ ಹೇಳ್ತಾರಲ್ಲ 1% ಚಾನ್ಸಿಂದ ಏನೇನು ಮಾಡ್ಬೋದು ಅಂತ, ಅದನ್ನು RCB ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ DK ಆಫ್ಟರ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಹೇಳ್ದಂಗೆ ಫಾರ್ ಅಪ್ಕಮಿಂಗ್ ಇಯರ್ಸ್ ಎಲ್ಲರೂ ನೋಡಿ ಹೇಳ್ತಾರೆ ಅದೊಂದು ಟೀಮ್ ಇತ್ತು, ಆ ಥರ ಟೀಮ್ RCB ಮತ್ತೆ ಯಾವಾಗ ಬರುತ್ತೋ ಅಂತ ಹೇಳ್ಬೋದು. ಸೊ ಎಲ್ಲರೂ ಅವತ್ತು ನೆಮ್ಮದಿಯಾಗಿ ಮಲಗಿದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಆ್ಯಕ್ಚುಲಿ ನಂಗೆ ನಿದ್ದೆನೇ ಬಂದಿಲ್ಲ. ಮಲಗಿಲ್ಲ, ಮಲಗಿದ್ರೆ ಹೋದ ತಿಂಗಳೆಲ್ಲ ಏನಾಗ್ತಿತ್ತು ಅಂದರೆ ಸೋತೋಗ್ಬಿಟ್ಟು ಬೇಜಾರಿಂದ ಬೇಗ ನಿದ್ದೆನೇ ಬರಲಿಲ್ಲ. ಅದು ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್. ಕೆಲವರಿಗೆ ಎಕ್ಸೈಟ್ಮೆಂಟಲ್ಲಿ ನಿದ್ದೆ ಬರಲ್ಲ, ಕೆಲವರಿಗೆ ನೆಮ್ಮದಿಯಿಂದ ನಿದ್ದೆ ಮಾಡಿರ್ತಾರೆ. ಆ ಎರಡೂ ಥರದವ್ರು ಇರ್ತಾರೆ. ಸೊ ಈಗ ಫಸ್ಟು ಗೇಮ್ ಬಗ್ಗೆ ಒಂದ್ಸತಿ ನೋಡೋಣ ಗೇಮ್ನ, ಇಡೀ ಗೇಮ್ನ. ಫಸ್ಟ್ ನಿಮಗೆ ಗೇಮ್ ಮುಂಚೆ ಏನು ಅನಿಸ್ತಿತ್ತು? ಎಷ್ಟು ನರ್ವಸ್ ಅನಿಸ್ತಿತ್ತು, ಎಷ್ಟು ಭಯ ಆಗ್ತಿತ್ತು, ಏನಾಗ್ತಿತ್ತು? ನನಗೆ ಗೇಮ್ಗಿಂತ ನರ್ವಸ್, ಗೇಮ್ ಆದ್ಮೇಲೆ ರಿಯಾಕ್ಷನಿಗೆ ನರ್ವಸ್ ಆಗಿದೆ. ಸೋತ್ಗಿತ್ತೋಗಿದ್ರೆ ಮೊದಲೇ ಸ್ಲಮ್ ಥರ ಆಡ್ತಾರೆ. ಅದಕ್ಕೆ ಆ ಥರ ಸಿಚುವೇಶನಲ್ಲಿ ಯಾವತ್ತೂ ಇರ್ಬೋದು. ಸೊ ಗೆಲ್ಲೇಬೇಕು ಅಂತ ಇತ್ತು. ನಾನು ಅಂದರೆ ಆ್ಯಕ್ಚುಲಿ ಕನ್ವಿನ್ಸ್ ಇದಾಗ ಗೆದ್ದಿದ್ವಿ, 30 ರನ್ ಗೆದ್ದಿದ್ವಿ ನಾವು. ಯಾರ ಇವ್ರು ಹೇಳೋದು ಕ್ಲೋಸ್ ಆಗಿತ್ತು, ಲಾಸ್ಟ್ ಓವರ್ 10 ರನ್ ಇಲ್ಲ, ಲಾಸ್ಟ್ ಓವರ್ ಅವ್ರಿಗೆ 32 ರನ್ ಬೇಕಿತ್ತು. ಅದೇ ನನ್ನ ಪ್ರಕಾರ ಆ್ಯಕ್ಚುಲಿ ಈ ಗೇಮಲ್ಲಿ ಓನ್ಲಿ 2 ಔಟ್ಕಮ್ಸ್ ಇರ್ಬೋದು ಅನಿಸ್ತು. ಮೊದಲು ಒಂದು RCB ವಿನ್, ಇನ್ನೊಂದು ಮಳೆ. ಅದು RCB ಎಷ್ಟು ರನ್ಸಿಂದ ವಿನ್ ಮಾಡುತ್ತೋ ಅದು ಇಂಪಾರ್ಟೆಂಟ್ ಆಗಿತ್ತು. ಸೊ ಅದನ್ನ ನೋಡೋಕ್ಕೆ ತುಂಬ ಅಂದರೆ ಕಾತರದಿಂದ ಇದ್ವಿ ಎಲ್ಲರೂ. ಒಳ್ಳೆ ಮ್ಯಾಚು. ಮಧ್ಯೆ ಒಂದ್ಸತಿ ಯಾಕೋ ಡೌಟ್ ಬಂದು ಏನಂತಾರೆ, ಇವರು CSK ಕ್ವಾಲಿಫೈ ಆಗಿಬಿಟ್ಟು RCBನ ಗೆಲ್ಲಿಸ್ಬಿಟ್ಟು ಇಬ್ಬರಿಗೂ ಖುಷಿ ಪಡಿಸ್ತಾನ ಜೈಶಾ ಸ್ಕ್ರಿಪ್ಟು ಅಂತ ಅಂದ್ಕೊಂಡ್ವಿ. ಬಟ್ ಅಟ್ ದ ಎಂಡ್ ಇಷ್ಟು ಕ್ಲೋಸ್ ಬಂದು 5 ಮ್ಯಾಚ್ ಗೆದ್ದು 6ನೇ ಮ್ಯಾಚ್ ಸೋತಿದ್ರೆ ಗೊತ್ತು ಎಷ್ಟು ಹರ್ಟ್ಸ್ ಆಗೋದು ಅಂತ. ಸೊ ಒಳ್ಳೆ ಮ್ಯಾಚು. ಖಂಡಿತ ಎಲ್ಲ ಸರಿಯಾಗಿ ಹೇಳಿದ್ದಾರೆ. ಫಸ್ಟ್ ನಾವೀಗ ನಮ್ಮ ಟಾಸ್ ಬಗ್ಗೆ ಮಾತಾಡೋಣ. ಟಾಸ್ ಸೋತರು, ಅವರು ಬೌಲಿಂಗ್ ಚೂಸ್ ಮಾಡಿದ್ರು. ನನ್ನ ಪ್ರಕಾರ ಅದು ಆ್ಯಕ್ಚುಲಿ ನಮ್ಗೆ ಚೇಸಿಂಗ್ ಬಿಡಬೇಕಾಗಿತ್ತು, ಯಾಕಂದರೆ ನಾವು ಚೇಸ್ ಮಾಡ್ಬೇಕಾದ್ರೆ ಹೇತ್ ಬಿಡ್ತೀವಿ ಈ ಥರ ಎಲ್ಲ ಪ್ರೆಷರ್ ಇರಬೇಕಾದ್ರೆ. ಏನನ್ನಿಸ್ತು ಟಾಸ್ ಬಗ್ಗೆ? ಏನಂತೀರ? ಟಾಸ್ ನಂಗೆ ಗೊತ್ತಿತ್ತು ಚೆನ್ನಾಗಿರ್ತಾರೆ ಟಾಸ್ ಅಂತ. ಅದೆಲ್ಲ ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅದು ಬಿಟ್ಟರೆ ಆ್ಯಕ್ಚುಲಿ ಅವರು ಚೇಸ್ ಮಾಡೋಕ್ಕೆ ಬಿಡಬೇಕಿತ್ತು ನನ್ನ. ಯಾಕೆಂದರೆ ನಮ್ದು ಹಿಸ್ಟ್ರಿ ಇದೆ, ಕೊಹ್ಲಿ ಬಿಟ್ಟು ಬೇರೆ ಯಾರು ಆಡೋಲ್ಲ ಚೇಸಲ್ಲಿ ಅಂತ. ಅವ್ರು ಅದು ಯಾಕೆ ಕನ್ಸಿಡರ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ನನಗನ್ಸೋ ಪ್ರಕಾರ ಗಾಯಕ್ವಾಡ್ ಮೇಡ್ ದ ರೈಟ್ ಡಿಸಿಷನ್.
ಯಾಕೆ ಅಂದರೆ ಆರ್ ಸಿ ಬಿ ನಿಜ ದಟ್ ರೆಕಾರ್ಡ್ಸ್ ಪ್ರಕಾರ ನೋಡಿದ್ರೆ ಚೇಸಿಂಗಲ್ಲಿ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಬಟ್ ನಮ್ದು ಈ ಸತಿ ಇದ್ದಿದ್ದೇ ಬ್ಯಾಟಿಂಗು, ಬೌಲಿಂಗು ಒಂಥರ ಯಾರು ಆ ಥರ ಹೆಸರು ಮಾಡಿರೋ ಪ್ಲೇಯರ್ಸ್ ಅಂತ ಯಾರೂ ಇರಲಿಲ್ಲ. ಸಿರಾಜ್ ಅಣ್ಣನೂ ಅಷ್ಟು ಓಕೆ ಸೊ ಹೇಳೋಕ್ಕಾಗಲ್ಲ, ಒಂದು ಮ್ಯಾಚ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಮಾಡೋದು. ಓಕೆ ತಗೊಳ್ಬಿಟ್ಟೆ ನಿನಗೆ ಸಿರಾಜ್. ಅದೇ ಎಸ್ಪೆಷಲಿ ಮಳೆ ಬಂದಿರೋ ಮ್ಯಾಚಲ್ಲಿ ಲೈಫಲ್ಲಿ ನಾನು ಚೆನ್ನಾಗಿ ಅದೇ ನನ್ನ ಪ್ರಕಾರ ಆಕ್ಚುಲಿ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ. ಯಾಕಂದ್ರೆ ನಾವು ಚೇಸ್ ಮಾಡುವಾಗ ಎಸ್ಪೆಷಲಿ ಅಗೇನ್ ಸಿ ಎಸ್ ಕೆ ಎಷ್ಟೊಂದು ಸತಿ ನಾವು ಅದೇ ಸುಧಾರ್ಣ ಹೇಳ್ದಂಗೆ ಫುಲ್ಲು ಏನ್ ಮಾಡ್ತೀವೋ ಗೊತ್ತಿಲ್ಲ, ಬ್ಯಾಟಿಂಗ್ ಅಂತೂ ಆಡಲ್ಲ ನಾವು ಚೇಸ್ ಮಾಡಿದಾಗ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನಮಗೆ ಒಂಥರ ಅಡ್ವಾಂಟೇಜ್ ಆಗಿತ್ತು. ಫಸ್ಟ್ ಬ್ಯಾಟಿಂಗ್ ಶುರು ಮಾಡಿದ್ವಿ ನಾವು. ವಿರಾಟ್ ಕೊಹ್ಲಿ ಆಮೇಲೆ ಫಾಫ್ ಡುಪ್ಲೆಸಿ ಇಬ್ಬರು ಆಡಕ್ಕೆ ಬಂದರು ಹೊರಗೆ. ಒಂಥರ ಹನಿತಾನೆ ಇತ್ತು ಅನಿಸುತ್ತೆ, ಫಸ್ಟ್ ಫ್ಯೂ ಓವರ್ಸ್ ಹನಿತಾನೆ ಇತ್ತು. ಅದು ಬಾಲನ್ನು ನೀಟಾಗಿ ಬ್ಯಾಟಿಗೆ ಬರ್ತಿತ್ತು, ಅವ್ರೂ ಫುಲ್ ಫ್ಲ್ಯಾಟ್ ಪಿಚ್ ಮಾಡಿಟ್ಟಿದ್ರು. ಲಾಸ್ಟ್ ಒಂದಷ್ಟು ಮ್ಯಾಚ್ಗಳು ಗ್ರಾಸ್ ಕಾಣಿಸ್ತಿತ್ತು, ಈ ಸತಿ ಅದೂ ಇರಲಿಲ್ಲ. ನಾವು ಒಂದು ಕನ್ಸಿಡರಬ್ಲಿ ಗುಡ್ ಟಾರ್ಗೆಟ್ ಸೆಟ್ ಮಾಡಬೇಕಾಗಿತ್ತು, ಯಾಕಂದರೆ ನಾವು 18 ರನ್ಸಿಂದ ಗೆಲ್ಲಬೇಕಾಗಿತ್ತು. ಅದೇ ವಿಷ್ಣು ಹೇಳ್ದಂಗೆ ಅವ್ರು ಅದನ್ನೇ ತೋರಿಸ್ತಿದ್ರು ಇದರಲ್ಲಿ, ನೀಡ್ 10 from 2 ಅಂತ ಇದ್ದಿದ್ದು. ಅದು ಹಂಗಲ್ಲ, 37 ಬೇಕಾಗಿದ್ದು ಅವ್ರಿಗೆ. ಅದು ರಿಂಕು ಸಿಂಗ್ ಎದ್ದು ಬರಬೇಕಾಗಿತ್ತು ಹೊಡೆಯೋದಕ್ಕೆ. ಈಗ ಇವರಿಬ್ಬರು ಬಂದ್ಬಿಟ್ಟು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಫಸ್ಟ್ 6 ಓವರ್ಸು ಅವ್ರು ಯಾವ ಬೌಲರ್ಸ್ನೂ ಸ್ಪೇರ್ ಮಾಡಲಿಲ್ಲ, ಸಕ್ಕದಾಗಿ ಆಡಿದ್ರು. ಅದ್ರ ಬಗ್ಗೆ ಏನಂತೀರಾ ಫಸ್ಟ್ 6 ಓವರ್ಸ್? ಆ್ಯಕ್ಚುಲಿ ಪಿಚ್ ಬಗ್ಗೆ ನನಗೆ ಒಂದು ಥಿಯರಿ ಇದೆ. ಏನಂದರೆ ಇವರು ಮಳೆ ಬರುತ್ತೆ ಅಂದ್ಕೊಂಡು ಫುಲ್ ಡ್ರೈ ಆಗಿ ಬಿಟ್ಬಿಟ್ಟಿದ್ದಾರೆ, ಗ್ಲಾಸ್ ಬೆಳೆಯಕ್ಕೆ ಬಿಟ್ಟೇ ಇಲ್ಲ ಇವರು. ಸ್ವಲ್ಪ ನೀರು ಹಾಕಿದೆ, ಸೊ ಫುಲ್ ಡ್ರೈ ಆಗಿಬಿಟ್ಟಿದೆ. ಮಳೆ ಬಂದ ತಕ್ಷಣ 3 ಓವರ್ ನೋಡಿದ್ರಲ್ಲ ಹಿಂಗೆ ಒದ್ದಾಡಿದ್ರು ಎಲ್ಲರೂ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು ಕೊಹ್ಲಿ ಮತ್ತು ಡುಪ್ಲೆಸಿ, ಹೆಂಗೆ ಆಡಬೇಕು ಹಂಗೆ ಆಡಿದ್ರು. ಸೊ ಮಳೆ ಬಂದಿರೋದ್ರಿಂದ ಪಿಚ್ ಫುಲ್ ಚೇಂಜ್ ಆಗಿಬಿಡ್ತು. ಅದು ಅದರಿಂದ ಚೇಂಜ್ ಆಯಿತು ಅಥವಾ ಧೋನಿ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಯಾರಿಗೂ ಗೊತ್ತಿಲ್ಲ. ಅದೇ ಆ 3 ಓವರ್ ನೋಡಿದ್ರೆ ಯಾಕೋ 160 170 ಪಾರ್ ಸ್ಕೋರ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ 3 ಓವರಲ್ಲಿ ವಿಕೆಟ್ ಹೋಗ್ದಲೆ ನಿಂತಾಡಿದ್ರು. ಸೊ ರಿಸ್ಕ್ ತೊಗೊಳ್ಳಿಲ್ಲ ಜಾಸ್ತಿ, ಅದು ಒಳ್ಳೆ ಡಿಸಿಷನ್ ಅಂದ್ಕೊಂಡ್ವಿ. ಅದಾದಮೇಲೂ ಕಂಟಿನ್ಯೂ ಮಾಡಿದ್ರು ಅದನ್ನ. ಸೊ ವೆಲ್ ಪ್ಲೇಡ್. ನನಗೆ ಇನ್ನೊಂದು ಆಶ್ಚರ್ಯ ಏನಾಗಿದ್ದು ಅಂತಂದರೆ, ನಾನು ಫಸ್ಟ್ ಟೈಮ್ ಟಾಸಲ್ಲಿ ಡುಪ್ಲೆಸಿ ಅನ್ಚೇಂಜ್ಡ್ ಅಂತ ಇದೇನು ಅದೇ ಏನಂತಾರೆ ಹುಡಿನಿ ಡಿಸೆಪ್ಷನ್, ಸುಮ್ಮನೆ ತಳ್ಳಿರು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟ ಅನ್ನೋದು. ಅದು ಚೇಂಜ್ ಆದ್ರೂ ನನ್ನ ಚೇಂಜ್ ಅಂತ ಹೇಳಿದ್ರಲ್ಲ, ಅದು ಸರ್ಪ್ರೈಸಿಂಗ್. ಫ್ಲೈಟ್ ಟೇಕ್ ಆಫ್ ಆಗ್ಲಿಲ್ವಾ? ಒಂದು ನಿಮಿಷ ನನಗೆ ಫುಲ್ ಖುಷಿ ಆಗ್ಬಿಟ್ಟು ಇಲ್ಲ ಕರೆಕ್ಟ್ ಅಂತ ಗೊತ್ತಾಯ್ತು. ಅದೇ ಫಸ್ಟ್ 3 ಓವರ್ಸ್ ನೋಡಿದಾಗ ಮೋಸ್ಟ್ಲಿ ಒಂದು 200+ ಈಸಿ ಪಿಚ್ ಅನಿಸ್ತು ಅದು. ಬಟ್ ಮಳೆ ಬಂದದ್ಮೇಲೆ 140 150 ಅನಿಸ್ತು. ಯಾಕಂದ್ರೆ ಅದು ತುಂಬಾ ಟರ್ನ್ ಆಗ್ತಿತ್ತು. ಅದು ಫಸ್ಟ್ 3 ಓವರ್ಸ್ಗೆ ಏನಿತ್ತು ಎಕ್ಸಾಕ್ಟ್ ಆಪೋಸಿಟ್ ಆಗಿ ಬಿಹೇವ್ ಆಗ್ತಿತ್ತು. ಸ್ಪಿನ್ನರ್ಸ್ಗಂತೂ ಫುಲ್ ಅವರು ಫುಲ್ ಮಜಾ ಮಾಡ್ತಿದ್ರು ಅದು ಬೌಲಿಂಗ್ ಮಾಡ್ತಾ. ಅದು ಅವರು ಮೇನ್ ಬೇಸ್ ಏನಿದೆ ಅದು ಸ್ಪಿನ್ನರ್ಸೇ ಸಿ ಎಸ್ ಕೆದು. ಬೇಸರ್ಸ್ ಯಾರು ಅಷ್ಟೊಂದು ಜನ ಇಲ್ಲ ಅವ್ರ ಕಡೆ ಆಡೋರು. ಇಮ್ಯಾಜಿನ್ ನಿಮ್ಮ ಟೀಮಿನ ಮೇನ್ ಬೌಲರ್ ತುಷಾರ್ ದೇಶಪಾಂಡೆ. ಸೊ ಆಬ್ವಿಯಸ್ಲಿ ಸ್ಪಿನ್ನರೇ ಮೇನ್ ಇದ್ದಿದ್ದು. ಅದು ಎಕ್ಸ್ಟ್ರಾ ಬೌನ್ಸ್ ಬೇರೆ ಆಗಿ ಶುರು ಆಯಿತು ಆ ಮಳೆ ಬಂದೋದ್ಮೇಲೆ. ಸೊ ತುಂಬ ಡೇಂಜರಸ್ ಆಗಿ ಕಾಣಿಸ್ತಿತ್ತು. ಇಲ್ಲ ಅವ್ರು ಸ್ಪಿನ್ ಮಾಡಿದ್ರೆ ಸರಿ, ಬಂದು ಥ್ರೋನೇ ಮಾಡ್ತಾರೆ ಆಡೋದು. ಅವ್ರು ಮಹೇಶ್ ದೀಕ್ಷಣ ಸುನಿಲ್ ನಾರಾಯಣ ಆಕ್ಷನ್ ಹಿಂಗ್ ಬಂದು ಥ್ರೋ ಮಾಡ್ತಾನೆ. ಅದೇ ಅಲ್ಲಿ ಹಿಂದೆ ಇಟ್ಕೊಂಡು ಆಮೇಲೆ ಬಂದು ಎಸೆಯೋದು, ಅದು ಟೀ ಹಿಂದೆ. ನೆಕ್ಸ್ಟು ಇದೇ ಥರ ಆ್ಯಕ್ಚುಲಿ 3 ಓವರ್ಸ್ ಇವರೆಲ್ಲ ಹೇಳ್ದಂಗೆ ತುಂಬ ಸ್ಪಿನ್ ಆಗ್ತಿತ್ತು, ಅವ್ರ ಬಾಡಿಗೆನೇ ಹೊಡಿತಿದ್ರು. ಅಂದ್ರೂ ನಿಂತ್ಕೊಂಡು ಆಡಿದ್ರು. ಆಮೇಲೆ ಒಂದು ಸ್ವಲ್ಪ 1-2 ಓವರ್ ಜಡೇಜಾ ಮೇಲೆ ಅದಕ್ಕೆಲ್ಲ ವಾಪಸ್ ನಾವು ಮೊಮೆಂಟಮ್ ಕಂಡ್ಕೊಂಡ್ವಿ. ಆಮೇಲೆ ಸ್ಯಾಂಟ್ನರು ಕೊಹ್ಲಿನ ತೆಗೆದ್ಬಿಟ್ರು, ಬೋರ್ಡ ಹಿಡ್ದ ಕ್ಯಾಚು. ಅದ್ರ ಬಗ್ಗೆ ಏನಂತೀರಾ? ಆ ಟೈಮ್ನಲ್ಲಿ ನಿಮ್ಗೆ ಏನು ಅನಿಸ್ತು? ನಮ್ಮ ಮೇನ್ ಪ್ಲೇಯರ್ ಕೊಹ್ಲಿನೇ ಡಮಾರ್ ಆಗಿಬಿಟ್ರು. ಅದಾದಮೇಲೆ ಎಲ್ಲರಿಗೂ ಟುಸ್ ಆಗಿರುತ್ತೆ. ಏನು ಅನಿಸ್ತು ಆ ಟೈಮ್ನಲ್ಲಿ? ಆ್ಯಕ್ಚುಲಿ ಅದು ಕೊಹ್ಲಿ ಔಟ್ ಆಗಿದ್ದು ರೈಟ್ ಟೈಮ್ ಅಂತ ಅನ್ನಿಸ್ತು. ಅನ್ಪಾಪ್ಯುಲರ್ ಏನು ಹರ್ಷ ಬೋಗ್ಲೆ ಥರ ಮಾತಾಡ್ತೀನಿ. ಅನ್ಪಾಪ್ಯುಲರ್ ಕೊಹ್ಲಿ ಔಟ್ ಆಗಿದ್ದು ರೈಟ್ ಟೈಮ್ ಅಂತ ಅನ್ನಿಸ್ತು. ಯಾಕೆಂದರೆ ಅವಾಗ ಕರೆಕ್ಟಾಗಿ ನಮ್ದು ಆಕ್ಸಿಲರೇಟ್ ಆಯಿತು ನಮ್ದು ಇಡೀ ಇನ್ನಿಂಗ್ಸ್. ಅಂದರೆ ಕೊಹ್ಲಿ ಆಕ್ಸಿಲರೇಟ್ ಮಾಡಲ್ಲ ಅಂತಿರ್ಲಿಲ್ಲ, ಬಟ್ ಆ ವಿಕೆಟ್ ಹೋಗಿದ್ದು ಬೇರೆಯವ್ರ ಮೇಲೆ ಜಾಸ್ತಿ ಪ್ರೆಷರ್ ಬಂತು. ಏನಂತಾರೆ ನಾವು ಆಡಬೇಕು, ಕೊಹ್ಲಿ ಇಲ್ಲ ನಾವೇ ಆಡಬೇಕು ಅಂತ ಎಲ್ಲರಿಗೂ ಜಾಸ್ತಿ ಪ್ರೆಷರ್ ಬಂದು ಜಾಸ್ತಿ ಬೇಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. RCB ಹಿಸ್ಟ್ರಿ ಪ್ರಕಾರ ಇಂಥ ಮೇನ್ ಬೇಕಾಗಿರೋ ಮ್ಯಾಚಲ್ಲಿ
ದೊಡ್ಡ ದೊಡ್ಡ ಹೆಸರು ಯಾವುದಿದೆ ಒಬ್ಬರು ಯಾರೂ ಆಡಿಲ್ಲ. ಸೊ ಮೊನ್ನೆ ಪರವಾಗಿಲ್ಲ, ಬಂದವರೆಲ್ಲ ಆಡಿದ್ರು. ರಜತ್ ಪತ್ತಿದಾರ್ ಮೇಯ್ನ್ಲಿ ಬಿಗ್ ನೇಮ್, ಈಗ ಈ ವರ್ಷದಿಂದ ಲಾಸ್ಟ್ ಇಯರಿಂದ ಬಿಗ್ ನೇಮ್. ಬಟ್ ಆ ಥರ ಮೇಯ್ನ್ ಈಗ KGF ಅಂತ ಏನು ಹೇಳ್ತಾರೆ ಅವ್ರಿಗಿಂತ ಹಿ ಸ್ಟುಡ್ ಅಪ್ ಆ್ಯಂಡ್ ತುಂಬ ಚೆನ್ನಾಗಿ ಆಡಿದ್ರು. ಸೊ ಅವ್ರ ಕನ್ಸಿಸ್ಟೆಂಟಿ ಮೆಚ್ಚಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊಹ್ಲಿ ಅವ್ರ ಇಂಟೆಂಟಿಂದ ಆಡ್ತಿದ್ರು, ತುಂಬ ಇಂಟೆಂಟ್ ತೋರಿಸ್ತಿದ್ರು. ಅದು ಎಸ್ಪೆಷಲಿ ಅಗೇನ್ ಸ್ಪಿನ್ ಎಲ್ಲ ಕಾಮೆಂಟೇಟರ್ಸ್ ಬಾಯಿ ಮುಚ್ಚಿಬಿಟ್ರು ಒಂದೇ 2 6 ಅದು ಆವಾಗ ವಿಕೆಟ್ ಹೋಗಿದ್ದು ಸ್ವಲ್ಪ ಸೆಟ್ ಬ್ಯಾಕೇ ಆಗಿತ್ತು. ಬಟ್ ಆ ಮೊಮೆಂಟಮ್ನ ಫ್ಯಾಫ್ ಅವರು ಪಿಕ್ ಮಾಡಿದ್ದು ತುಂಬ ಅಂದರೆ ರೈಟ್ ಟೈಮು. ಪ್ಲಸ್ ಅದು ಪಟಿದಾರ್ ಈ ವರ್ಷ ಸ್ಪಿನ್ ಮೇಲೆ ಸ್ಪಿನ್ ಎನ್ಫೋರ್ಸರ್ ಅಂತ ಹೇಳ್ತಿದ್ರಲ್ವಾ, ಸೊ ಆ ಥರ ಅವ್ರ ಕೆಲಸನ ಅವರು ಮಾಡಿದ್ರು ಸರಿಯಾಗಿ. ಬೋರ್ಡ್ ಹಂಗೆ ಬರೋದೇ ಒಂದು ಕ್ಯಾಚ್ ಅನ್ಸುತ್ತೆ, ಆಚೆ ಹೋಗೋದು ಒಳಗೆ ಬರೋದು, ಆಚೆ ಹೋಗೋದು ಒಳಗೆ ಬರೋದು. ಇಲ್ಲ ಅದು ಆ್ಯಕ್ಚುಲಿ ಕೊಹ್ಲಿ ಕರೆಕ್ಟ್ ಟೈಮ್ಗೆ ನಮ್ಮನ್ನೆಲ್ಲ ಅನ್ಫಾಲೋ ಮಾಡ್ಬಿಡ್ತಾರೆ. ಕೊಹ್ಲಿನೇ ಅಂದರೆ ಸ್ಟ್ರೈಕ್ ರೇಟ್ ಹಾಳಾಗೋಗ್ಲಿ, ಕೊಹ್ಲಿ ಥರ ಆಡಿದಿದ್ರೆ ಪಟಿದಾರ್ ಥರ ಆಡ್ತಿರ್ಲಿಲ್ಲ. ಕೊಹ್ಲಿ ಔಟ್ ಆಗಿದ್ರಿಂದಾನೆ ಆ್ಯಕ್ಚುಲಿ ಪಟಿದಾರ್ ಬಂದ್ಬಿಟ್ಟು ನಾಯಿ ಹೊಡೆದಾಗ ಹೊಡೆದ ಸ್ಪಿನ್ನರ್ಸ್ಗೆ. ಅದು ಕೊಹ್ಲಿ ವಿಕೆಟ್ ನೋಡ ಒಂದು ಎಡ್ಜ್ ಮಾಡಿದ್ದು ಲಾಂಗ್ ಅಂತ ತನಕ ಹೋಗಿದೆ. ಅದು ಗ್ರೀನ್ ಹೊಡಿತಾನೆ ಅಂತ ನಿಜ ಯಾರು ಅಂದ್ಕೊಂಡಿರಲಿಲ್ಲ. ವೆಲ್ ಪ್ಲೇಡ್. ಸೊ ನೆಕ್ಸ್ಟು ಫ್ರೇಸರ್ ಮೆಗ್ಗರ್ ಜೊತೆ ನಮ್ಗಿದ್ದಿದ್ದು ಲಕ್ಕು. ಈ ಸತಿ ಡಮಾರ್ ನಮಗೆ ವಾಪಸ್ ಹೊಡಿತು. ಏನೇನು ಪುಣ್ಯ ಮಾಡಿದ್ರು ಎಲ್ಲ ವಾಪಸ್ ಹೋಯ್ತು. ಫಾಫುನು ಅದೇ ಥರ ಔಟ್ ಆಗಿದ್ದು. ಅಂದರೆ ಫಾಫ್ ಅವಾಗ ತಾನೇ ಹೊಡೆಯೋಕ್ಕೆ ಶುರು ಮಾಡಿದ್ದಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟು ತುಂಬ ಸ್ಲೋ ಆಗಿ ಆಡ್ತಿದ್ರು, ಒಂದು 25 balls 24 ಏನೋ ಹೊಡೆದಿದ್ದು. ಸಡನ್ನಾಗಿ ಆಕ್ಸಿಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು, ತಕ್ಷಣ ವಿಕೆಟ್ ಬಿದ್ದೋಯ್ತು. ಅವಾಗ ರಜತ್ ಪಟ್ಟಿದಾರೆ ಆ್ಯಕ್ಚುಲಿ ಅಷ್ಟೊಂದು ಹೊಡಿತಿರ್ಲಿಲ್ಲ, ಅವ್ರೂ ಸ್ಲೋ ಸ್ಟಾರ್ಟ್ ಇತ್ತು. ಅವಾಗ ಏನನ್ಸ್ತು ಆ ಲಕ್ ನಮಗೆ ವಾಪಸ್ ಹೊಡಿತಲ್ಲ ಫ್ರೇಸರ್ ಮೇಲೆ ಲಾಸ್ಟ್ ಟೈಮ್ ನಮ್ಗೆ ಇದ್ದಿದ್ದು ಲಕ್ಕು, ಏನನ್ಸ್ತು? ಅದು ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ನನ್ನ ಪ್ರಕಾರ ಅದು ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್ ಅನಿಸ್ತು. ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ಜಸ್ಟ್ ಬ್ಯಾಡ್ ಲಕ್ ನಮಗೆ. ಅದು ಒಂದ್ಸತಿ ಗುಡ್ ಲಕ್ ಬಂದಿತ್ತು, ಇವಾಗ ಅದೇ ಬ್ಯಾಡ್ ಲಕ್ ಆಯಿತು ನಮಗೆ. ಸೊ ಏನು ಮಾಡೋಕ್ಕಾಗಲ್ಲ. ಹಂಗೆ ನೋಡಿದ್ರೆ ನಮ್ಮ ಕಡೆ ಒಂದು ಆಯಿತು, ಬಟ್ ಅವ್ರ ಕಡೆನೂ ಒಂದು ಅದೇ ಥರ ರನ್ಔಟ್ ಆಯಿತು. ಅವರು ಮಿಸ್ಟೇಕ್ ಮಾಡಿದ್ರು, ಬಟ್ ಲಕ್ಕಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೇಸ್ 1-all, ನೋ ಪ್ರಾಬ್ಲಮ್. ನಮ್ದೊಂದು ಅವ್ರದ್ದು ಯಾರು ಋಣನೂ ಇಟ್ಕೊಳ್ಳೋದ ನಾವು. ಪ್ಲಸ್ ಇನ್ನೊಂದೇನೆಂದರೆ ಇದು ಈ ಗೇಮ್ ಇಡೀ ಗೇಮ್ ಅಷ್ಟು ನಮ್ಮ ಕಡೆ ಎಲ್ಲರೂ ನಮಗೆ ಫಸ್ಟಿಂದನೂ ನಾವು ಗೇಮಲ್ಲೇ ಇದ್ವಿ ಅನ್ನೋ ಥರ ಹೇಳ್ತಾರೆ. ಬಟ್ ಅಷ್ಟೊಂದು ಇದೂ ಇರಲಿಲ್ಲ. ನಮ್ಮ ಇಡೀ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಯಾರೋ ಒಬ್ಬರಿಂದ ನಾವು ಗೆದ್ದಿಲ್ಲ, ಇಡೀ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಇವ್ರು ಹೇಳ್ದಂಗೆ ನೆಕ್ಸ್ಟು ರಜತ್ ಪಟ್ಟಿದಾರ್ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವಾಗ ಕ್ಯಾಮ್ ಗ್ರೀನ್ ಒಂದು ಸ್ವಲ್ಪ ಸೆಟ್ಲ್ ಆಗ್ತಿದ್ರು. ಆಮೇಲೆ ರಜತ್ ಪಟ್ಟಿದಾರ್ ಅವರು ಔಟ್ ಆದರು. ಅಂದರೆ ಅವರು ಯೂಶ್ವಲ್ 50 ಕೋಟಾನು ಮುಗಿಸ್ಲಿಲ್ಲ, ಈ ಸತಿ 41ಗೆ ಔಟ್ ಆಗ್ಬಿಟ್ರೆ. ಏನೋ ಬೈ ಮಿಸ್ಟೇಕ್ ಆ ಥರ ಆಗಿದೆ. ಅದು ಸ್ಕ್ರಿಪ್ಟ್ನಲ್ಲಿ ಅವ್ರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಅದು 5 ಕಂಟಿನ್ಯೂಸ್ 50s ಹೊಡೆದಿದ್ರು, 6ನೇ ಕಂಟಿನ್ಯೂಸ್ 50 ಆಗಿರ್ತಿತ್ತು. ಬಟ್ ಆನೆಸ್ಟ್ಲಿ ಹೇಳಬೇಕು ಅಂದರೆ ಆ ಕೋರಿಲೇಷನ್ ಇದ್ದೇ ಇದೆ. ರಜತ್ ಪಟ್ಟಿದಾರ್ ಅವ್ರು ಆಡೋದಕ್ಕೂ ನಾವು ಗೆಲ್ಲೋದಕ್ಕೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಎಲ್ಲರೂ ಹೇಳ್ದಂಗೆ. ಇದಾದಮೇಲೆ ಗ್ರೀನೂ ಆಕ್ಸಲರೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಂಡಿಗೆ ಬರ್ತಾ ಒಂದು 16th ಓವರ್ ಆದಮೇಲಿಂದ ಗ್ರೀನೂ ಸ್ವಲ್ಪ ಹೊಡೆಯೋಕ್ಕೆ ಶುರು ಮಾಡಿದ್ರು, ಟೇಕ್ ಆನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಏನು ಅನಿಸ್ತು ನೀವು? ಆಕ್ಚುಲಿ ಇವಾಗ ಕ್ಯಾಮ್ರನ್ ಗ್ರೀನ್ ವರ್ತ್ ಗೊತ್ತಾಗ್ತದೆ ನಮಗೆ. ಅದು ಎಷ್ಟು ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ನಮಗೆ ಬ್ಯಾಲೆನ್ಸ್. ಅದು ನಮ್ಮ ಮುಂಚಿನ ನಮಗೆ ರಿಟೈನ್ ಮಾಡೋ ಟೈಮ್ನಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ. ಇಲ್ಲ ಆ್ಯಕ್ಚುಲಿ ಇದನ್ನ ರಿಟೈನ್ ಮಾಡ್ತಂದ್ರೆ ಕ್ಯಾಮ್ರನ್ ಗ್ರೀನ್ನ ಇಷ್ಟೇ ಚೆನ್ನಾಗಿ ಫಸ್ಟಿಂದನೂ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸೀಸನ್ಲಿ. ಅದು ಏನಿಲ್ಲ, ಅದು ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಅದಂಗೆ ಅಷ್ಟೇ. ನಾವು ಆರ್ ಸಿ ಬಿನಲ್ಲಿ ಯಾರಿಗೂ ಜಾಸ್ತಿ ಸ್ಟಾರ್ಟಿಂಗ್ ಟ್ರಬಲಿಂದ ಆಚೆ ಹೋಗೋಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಸುಮ್ಮನೆ ಕಳಿಸ್ಬಿಟ್ಟಿದ್ದೀವಿ ಎಲ್ಲರೂ. ಸೊ ಈ ಸತಿ ಆ ಥರ ಮಾಡೋದು ಬೇಡ, ಚಾನ್ಸ್ ಕೊಟ್ಟು ನೋಡೋಣ ಜಾಸ್ತಿ ಜನಕ್ಕೆ. ಅದ್ರೂ ಚೆನ್ನಾಗಿ ಆಡಿದ್ರು ಕ್ಯಾಮ್ರನ್ ಗ್ರೀನ್. ಆ್ಯಕ್ಚುಲಿ ಕ್ಲಚ್, ಆಸ್ಟ್ರೇಲಿಯನ್ ಕ್ಲಚ್ ಜೀನ್ ಅಂತಾರಲ್ಲ, ಇದೆ ಅವರು. ಅದು ಉದ್ದ ಇರೋರು ಬೇಕು. ಆ್ಯಕ್ಚುಲಿ ನೋಡ್ಬೇಕಂದ್ರೆ ನಾವು 3-4 ಗೇಮ್ಸಿಂದ ಚೆನ್ನಾಗೇ ಆಡ್ತಿದ್ದಾರೆ ಕ್ಯಾಮ್ರನ್ ಗ್ರೀನು. ಅವರು ಒಂಥರ ಸೈಲೆಂಟಾಗಿ ಪರ್ಫಾರ್ಮ್ ಮಾಡಿ ಹೋಗ್ತಾರೆ ಎಲ್ಲ ಗೇಮಲ್ಲೂ. ಬೌಲಿಂಗಲ್ಲೂ ಅಷ್ಟೇ, ಬ್ಯಾಟಿಂಗಲ್ಲೂ ಅಷ್ಟೇ, ಫೀಲ್ಡಿಂಗಲ್ಲೂ ಅಷ್ಟೇ. ಎಷ್ಟೊಂದು ಸರಿ ನೋಡಿದ್ದೀವಿ ಅವ್ರು ಕ್ಯಾಚಸ್ ಹಿಡಿತಿದ್ದಾರೆ ರೀಸೆಂಟಾಗಿ. ಪ್ಲಸ್ ಅದೇ ವಿಷ್ಣು ಹೇಳ್ದಂಗೆ ಆಸ್ಟ್ರೇಲಿಯನ್ ಜೀನ್ಸ್ ಅವರು ನಾಕ್ಔಟ್ ಮ್ಯಾಚಸ್ಸಲ್ಲಿ ಆಡ್ತಾರೆ. ದೇ ಆರ್ ಬಿಲ್ಟ್ ಫಾರ್ ದೀಸ್ ಕೈಂಡ್ ಆಫ್ ಸಿಚುಯೇಷನ್ಸ್ ಅಂತಾರಲ್ಲ, ಆ ಥರ. ಲಕ್ಕಿಲಿ ನಮ್ಮ ಹತ್ರ ಇಬ್ರು ಈ ಥರ ಕ್ಲಚ್ ಆಸ್ಟ್ರೇಲಿಯನ್ಸ್ ಇದ್ದಾರೆ. ಇವ್ರ ಮೊದಲು ಯಾರ ಬೋರ್ಡ್ ಡ್ಯಾರಿಲ್ ಮಿಚೆಲ್, ಸ್ಯಾಂಟ್ನರ್ ಥರ ಇದ್ದಿದ್ರೆ ಅಷ್ಟೇ.
ಈ ಟೈಮಲ್ಲಿ ಆಸ್ಟ್ರೇಲಿಯನ್ಸ್ನ ಕೇಳಂಗೆ ಇಲ್ಲ, ಎಲ್ಲ ಕಡೆ ಅವ್ರದ್ದೇ ಅಬ್ರ. ಸೊ ಇವಾಗ ಇದು ವರ್ಲ್ಡ್ ಕಪ್ಪಿಗೂ ರೆಡಿ ಆಗಬೇಕಲ್ಲ, ಸೊ ಸ್ವಲ್ಪ ಚೆನ್ನಾಗಿ ಹೊಡೆದು ಹೋಗ್ತಾರೆ. ಆ ಲಕ್ಕಿಂದ ನಮಗೂ ಏನೋ ಸ್ವಲ್ಪ ಉಪಕಾರ ಆದರೆ ಒಳ್ಳೇದೇ. ಸೊ ಇದಾದ್ಮೇಲೆ 2 ಒಳ್ಳೆ ಕ್ಯಾಮಿಯೋಗಳಿತ್ತು. ಒಂದು ದಿನೇಶ್ ಕಾರ್ತಿಕ್ ಅವ್ರದ್ದು, ಅವ್ರು ಯಾವಾಗಲೂ ಚೆನ್ನಾಗಿ ಆಡ್ತಾರೆ, ಅನ್ಫಾರ್ಚುನೇಟ್ ಆಗಿ ಔಟ್ ಆದರು. ಅದು ತುಷಾರ್ ದೇಶಪಾಂಡೆ ಅಸಹ್ಯ ಬೌಲರ್ಗೆ. ಅದು ಸುಮ್ಮನೆ ಅದು ಎಲ್ಲಿಂದ ಹೆಜ್ಜಾಯ್ತೋ ಗೊತ್ತಿಲ್ಲ. ಧೋನಿ ಏನು ಫೇರ್, ಅದನ್ನ ಅವರೆಲ್ಲ ಬಡ್ಕೊಂಡು ಸಾಯ್ತಾರೆ ಧೋನಿ ಧೋನಿ ಅಂತ. ಬಟ್ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾಚ್ ಅದು ಏನು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಚ್ ಅಲ್ಲ, ಅಷ್ಟು ಮಗು ಹಿಡಿಯೋ ಕ್ಯಾಚ್ ನನ್ನ ಲೈಫ್ ಕಿಡಿ ಕರೋಡ್ ಒಳ್ಳೆ ಅಯ್ಯೋ ದೇವ್ರೆ ತಲಾ ತಲಾ ಅಂತ ಒಳ್ಳೆ ಶರ್ಟ್ ಹರ್ಕೊಂಡು ಇಡ್ಲಿ ತಿಂದು ನೀರು ಕುಡ್ದು ಅದು ಸ್ವಲ್ಪ ಪೊಲಿಟಿಕಲ್ ಕಾನ್ವರ್ಸೇಷನ್ ಆಗೋಗುತ್ತೆ. ಸೊ ಇದಾದ್ಮೇಲೆ ಮ್ಯಾಕ್ಸ್ವೆಲ್ನು ಎಷ್ಟೊಂದು ದಿನ ಆದಮೇಲೆ, ಅಂದರೆ ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ರು ಅದೊಂದನ್ನು, ನಾಕ್ಔಟ್ ಬಂದಾಗ ಒಂಥರ ಅದೇ ಇದು ಕಾಂತಾರ ಮೂವಿನಲ್ಲಿ ರಿಷಬ್ ಶೆಟ್ಟಿ ಲಾಸ್ಟ್ ಟೈಮ್ ನೋಡಿ ಅಂದ್ಬಿಟ್ಟು ಹೋಗ್ತಾರಲ್ಲ, ಆ ಥರ ಎದ್ದು ಬಂದು ಹೊಡೆದ್ಬಿಟ್ರು. ಅದು ಅಂದರೆ ಫಸ್ಟು ಟೋಟಲ್ ಫ್ಲೂಕು ಎಜ್ಜಾಗೆ 4 ಔಟ್ ಆಯಿತು ಹಿಂದೆ, ವಿಕೆಟ್ ಕೀಪರ್ ಹಿಂದೆ. ಇನ್ನೊಂದು ನೆಕ್ಸ್ಟ್ ಅವರು ಈ ಕಡೆ ಹೊಡೆಯೋದಕ್ಕೆ ಅಂತ ಬಂದರು, ಬಟ್ ಅದು ಸಡನ್ನಾಗಿ ಚೇಂಜ್ ಮಾಡಿಬಿಟ್ಟು ಸ್ಲಿಪ್ಪು ಆಮೇಲೆ ವಿಕೆಟ್ ಕೀಪರ್ ಮಧ್ಯೆ ಮೇಲೆ ಹೊಡೆದ್ರು. ಆಮೇಲೆ ಒಂದು ಸೂಪರಾಗಿ ಹೊಡೆದ್ರು. ಅದು ಬಿಟ್ಟರೆ 15 ಬಾಲ್ 16. ಮ್ಯಾಕ್ಸ್ವೆಲ್ ಬಗ್ಗೆ ಎಸ್ಪೆಷಲಿ ಏನಂತೀರ? ಆ್ಯಕ್ಚುಲಿ ಫಸ್ಟ್ ಬಾಲ್ ಆಡಿದ್ರು ನೋಡಿ ಮ್ಯಾಕ್ಸ್ವೆಲ್, ದಟ್ ವಾಸ್ ಮೇಕ್ ಆರ್ ಬ್ರೇಕ್ ಮೂಮೆಂಟ್ ಮ್ಯಾಕ್ಸ್ವೆಲ್. ಅದು ಲಕ್ಕಲ್ಲಿ ಎಡ್ಜಾಗಿ 4 ಆಯಿತು. ಅದು ಏನಾರ ಫ್ಲಾಪ್ ಆಗಿದ್ರೆ ಖಂಡಿತ ಮ್ಯಾಕ್ಸ್ವೆಲ್ ಆಡ್ತಿರ್ಲಿಲ್ಲ. ಖಂಡಿತ ನಾವು ಕ್ವಾಲಿಫೈರು ಆಗ್ತಿರ್ಲಿಲ್ಲ. ಅವರು ಇನ್ನಿಂಗ್ಸ್ ಡಿಫೆನ್ಸ್ ಮಾಡಿದ್ರು. ಅದು 320 ಸ್ಟ್ರೈಕ್ ರೇಟ್, ಅಷ್ಟೊಂದು ಸ್ಟ್ರೈಕ್ ರೇಟ್ ಅನ್ಕೋತಾರಲ್ಲ. 320 1 ಬಾಲ್ ಔಟ್ ಆಗಿತ್ತು. ಫಸ್ಟ್ ಬಾಲ್ 4 ಬಾಲಲ್ಲಿ ಹೊಡೆದಿರೋದು. ಈಗ ಈ ಇನ್ನಿಂಗ್ಸ್ ಫುಲ್ ನೋಡ್ಬಿಟ್ಟಿದೀವಿ ಒಂದ್ಸಲಿ. ಒಂದು ಜನರಲ್ 2 ಟಾಪಿಕ್ಸ್ ಇದೆ ಇದ್ರ ಬಗ್ಗೆ. ಒಂದೇನು ಅಂದರೆ, ಈ ನಡುವೆ ನಮ್ಮ ಕೋಚಿಂಗ್ ಸ್ಟಾಫು ಅನ್ಬಿಲೀವಬಲಿ ಗುಡ್ ಟ್ಯಾಕ್ಟಿಕಲ್ ಡಿಸಿಷನ್ಸ್ ತಗೋತಿದ್ದಾರೆ. ಫಸ್ಟ್ ಆಫ್ ಆಲ್ ಸಮಯಕ್ಕೆ ತಕ್ಕಂತೆ ರಜತ್ ಪಟಿದಾರ್ನ ನಂಬರ್ 3 ಕಳಿಸಿದ್ರು. ಆಮೇಲೆ ನೆಕ್ಸ್ಟು ಮ್ಯಾಕ್ಸ್ವೆಲ್ನ ಕಳಿಸಿದಿರೋ ಗ್ರೀನಿನ ಕಳಿಸಿದ್ರು. ಆಮೇಲೆ ಒಂದು 17 ಓವರ್ಸ್ ಆಗೋಗಿತ್ತು ಅಂತ ಡಿಕೆನ್ ಕಳಿಸಿದ್ರು. ಆಮೇಲೆ ಮ್ಯಾಕ್ಸ್ವೆಲ್ನ ಕಳಿಸಿ ನನ್ನ ಪ್ರಕಾರ ಪರ್ಫೆಕ್ಟ್ ಟ್ಯಾಕ್ಟಿಕಲ್ ಸ್ಟ್ರಾಟಜಿ. ಈ ಥರ ಯಾವತ್ತೂ ಮಾಡಿರಲಿಲ್ಲ. ಅವ್ರೊಂಥರ ಕಲ್ಲಲ್ಲಿ ಕೆತ್ತನೆ ಮಾಡ್ದಂಗೆ ಬ್ಯಾಟಿಂಗ್ ಆರ್ಡರ್ನ ಕೆತ್ತನೆ ಮಾಡಿಬಿಟ್ಟಿರ್ತಾರೆ. ಯಾರು ಔಟ್ ಆದರೂ ಏನಾದ್ರೂ ಒಂದೇ ಆರ್ಡರ್ ಕಳಿಸ್ತಿರ್ತಾರೆ. ಈ ಸತಿ ಕರೆಕ್ಟಾಗಿ ಟ್ಯಾಕ್ಟಿಕಲ್ ಸ್ಟ್ರಾಟಜಿ ಮಾಡ್ತಿದ್ದಾರೆ. ನಮ್ಮ ಫೈನಲಿ ನಮ್ಮ ಹೂ ಅರಳಿದ್ಯಾ ಅನ್ನೋದನ್ನ ನಾನು ಕೇಳಬೇಕು. ನಮ್ಮ ಮ್ಯಾನೇಜ್ಮೆಂಟು ನಿದ್ದೆಯಿಂದ ಎದ್ದು ಬಂದಿದೆ. ಅಷ್ಟು ಈ 6 ಮ್ಯಾಚಸ್ ಏನೇನಾಗಿದೆಯೋ ಅದೆಲ್ಲ ಆಕ್ಚುಲಿ ನೋಡ್ಬೇಕಂದ್ರೆ ಮುಂಚೆಯಿಂದ ಅವರು ಡಿಸಿಷನ್ ಮೇಕಿಂಗ್ ಏನಿದೆಯೋ ಕರೆಕ್ಟಾಗಿ ಮಾಡ್ತಿದ್ದಾರೆ. ಬಿಕಾಸ್ ಅವರು ರಿಸಲ್ಟ್ ಓರಿಯೆಂಟೆಡ್ ಬಿಟ್ಟು ಪ್ರಾಸೆಸ್ ಓರಿಯೆಂಟೆಡ್ ಥಿಂಕ್ ಮಾಡ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್. ಸೊ ಕರೆಕ್ಟ್ ಸಿಚುವೇಶನ್ ತಕ್ಕಂತೆ ಎಲ್ಲ ಬ್ಯಾಟ್ಸ್ಮನ್ ಕಳ್ಸಿದ್ದಾರೆ ಆ ಮ್ಯಾಚ್ ಅಲ್ಲಿ. ಪ್ಲಸ್ ಎಲ್ಲರೂ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಮ್ಯಾಕ್ಸ್ವೆಲ್. ಇಲ್ಲ ಅವ್ರದ್ದು ಮಾಮೂಲಿ ಇದ್ರ ಪ್ರಕಾರ ಬಂದಿದ್ರೆ ಅವ್ನು ಯಾವಾಗಲೂ ಔಟ್ ಆಗಿ ಹೋಗೋ 13th ಓವರಲ್ಲೇ ಯಾವಾಗಲೂ ಔಟ್ ಆಗಿಬಿಡೋರು. ಬಟ್ ಲಾಸ್ಟಿಗೆ ಬಂದು ಒಳ್ಳೆ ಅದು 300 ಸ್ಟ್ರೈಕ್ ರೇಟಲ್ಲಿ ಹೊಡೆದೋದ್ರು. ಸೊ ಅದು ಒನ್ ಆಫ್ ದ ಬೆಸ್ಟ್ ಮೂವ್ಸ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಆ್ಯಂಡಿ ಫ್ಲವರ್ ಬಗ್ಗೆ ಬಂದರೆ ಇವಾಗ ಅದೇನೆ ಸಹನ ಹೇಳ್ದಂಗೆ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಟರ್ಮ್ಸ್ ಹೇಳಬೇಕು. ಫಸ್ಟ್ ರಿಕ್ವೈರ್ಮೆಂಟ್ ಅನಾಲಿಸಿಸ್, ಏನಾಗಿದೆ ಇವ್ರಿಗೆ, ಏನು ಪ್ರಾಬ್ಲಮ್ ಅಂತ, ರಿಸೋರ್ಸ್ ಅಲೋಕೇಶನ್, ಆಮೇಲೆ ರಿಸೋರ್ಸ್ ಅಲೋಕೇಶನ್ ಎಲ್ಲ ಟೀಮ್ ಸರಿಯಾಗಿ ಪಿಕ್ ಮಾಡೋದು ಕಲ್ತ್ಕೊಂಡ್ರು. ಆಮೇಲಿಂದ ಅದೇ ಪ್ರಾಸೆಸ್ ಓರಿಯೆಂಟೆಡ್ ಅಪ್ರೋಚ್, ಹೆಂಗೆ ಡಿಸೈನ್ ಮಾಡಬೇಕು, ನಾವು ಹೆಂಗೆ ಸ್ಟ್ರಕ್ಚರ್ ಮಾಡಬೇಕು ನಮ್ಮ ಗೇಮ್ನ ಅಂತ ಡಿಸೈಡ್ ಮಾಡಿ ಇವಾಗ ಕರೆಕ್ಟಾಗಿ ಅದೆಲ್ಲ ವರ್ಕೌಟ್ ಆಗ್ತಿದೆ ಕರೆಕ್ಟಾಗಿ. ಇನ್ನೊಂದು ಅದು ಅವರೊಬ್ಬರೇ ಅಲ್ಲ, ಇನ್ನೊಬ್ರಿಗೂ ನಾವು ಹ್ಯಾಟ್ಸ್ ಆಫ್ ಅನ್ಲೇಬೇಕು. ಅದು ಮೊಬೋ ಬಾಟ್, ಅವರೇ ಡೈರೆಕ್ಟರ್ ಆಫ್ ಕ್ರಿಕೆಟ್. ಆ ಥರ ಪೊಸಿಷನೇ ಇರಲಿಲ್ಲ ನಮಗೆ ಮೊದಲು. ಆ ಥರ ಪೊಸಿಷನ್ ಇಲ್ಲದೇ ನಾವು 17 ಸೀಸನ್ ಕಳೆದಿದ್ದೀವಿ. ಅದು ಹೆಂಗೆ ಸರ್ವೈವ್ ಆಗಿದೀವೋ ನಮಗೂ ಗೊತ್ತಿಲ್ಲ. ಈ ಸತಿ ಬಂದಿದ್ದಾರೆ, ಒಳ್ಳೆಯದು. ಸೊ ಅವ್ರಿಗೆ ನೀಟಾಗಿ ಅನಲೈಸ್ ಮಾಡಿದ್ದಾರೆ ಏನೇನು ಪ್ರಾಬ್ಲಮ್ ಇದೆ, ಏನು ಮಾಡಬೇಕು ಅಂತ. ಅದು ವರ್ಕೌಟ್ ಆಗ್ತಿದೆ ಇವಾಗ. ಲಾಸ್ಟ್ ಕರೆಕ್ಟ್ ಟೈಮಿಗೆ ಪೀಕ್ ಆಗ್ತಿದ್ದೀವಿ ಅಷ್ಟೇ. ಈಗ ಇನ್ನೊಂದು ಅಬ್ಸರ್ವೇಷನ್ ನಾನು ಏನು ಮಾಡಿರೋದು ಅಂದರೆ, ವಿರಾಟ್ ಕೊಹ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಆಲ್ಮೋಸ್ಟ್ ನಾವು ಗೆಲ್ಲಕ್ಕೆ ಶುರು ಮಾಡಿದಾಗ್ಲೂ ಅವ್ರೊಂಥರ ಮೆಲೋಡ್ ಡೌನ್ ಆಗಿ, ಅಂದರೆ ಹಳೆ ವಿರಾಟ್ ಕೊಹ್ಲಿ ಥರ ಆಡ್ತಿರ್ಲಿಲ್ಲ. ಒಂಥರ ಸೆಟಲ್ಡ್ ಫಾದರ್ ಆಫ್ 2 ವಿರಾಟ್ ಕೊಹ್ಲಿ ಥರ ಆಡ್ತಿದ್ರು. ಈಗ ಒಂದು ಸ್ವಲ್ಪ ರೊಚ್ಗೆದ್ದು ಒಂದು ಸ್ವಲ್ಪ ಬೆನ್ ಸ್ಟೋಕ್ಸ್ ನಾಪ್ಸ್ಕೋತಾರೆ ಅವಾಗ. ಒಂದೊಂದ್ಸಲಿ ಯಾರು ಮೊಹಮ್ಮದ್ ಸ್ಟೋಕ್ಸ್ ಆ ಥರ ಯಾರು ಇದ್ರೆ ಅವರನ್ನು ನಾಪ್ಸ್ಕೋತಾರೆ.
ಆಮೇಲೆ ಅತ್ತಿಗೆ ಬಂದಾಗಿಂದ ಅತ್ತಿಗೆ ಸ್ಟ್ಯಾಂಡ್ಸ್ನಲ್ಲಿ ಕೂತ್ಕೊಂಡಾಗಿಂದ ಈ ಥರ ಎಲ್ಲ ಆಡ್ತಿದ್ದಾರೆ. ಅತ್ತಿಗೆನೂ ಫುಲ್ ಒಳ್ಳೆ ರಿಯಾಕ್ಷನ್, ಅಂದರೆ ಕ್ಯಾಮ್ರಾಮನ್ ಅಚ್ಚುಳ್ಳವನಿಗೆ ಅವ್ರನ್ನೇ ತೋರಿಸ್ತಿರ್ತಾರೆ. ಬಟ್ ಅಂದರೂ ಅವರು ಒಂಥರ ರೊಚ್ಚಿಗೆದ್ದಿದ್ದಾರೆ. ಪ್ಲಸ್ ನಾವು ಎಲ್ಲ ಹರ್ಷ ಭೋಗ್ಲೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸುಮ್ಮನೆ RCB ಟಾರ್ಗೆಟ್ ಮಾಡಿ, ವಿರಾಟ್ ಕೊಹ್ಲಿನ ಟಾರ್ಗೆಟ್ ಮಾಡಿ ಅವ್ರಿಗೆ 5 minutes ಆಫ್ ಫೇಮ್ ಸಿಕ್ತಿತ್ತು. ಬಟ್ ವಿರಾಟ್ ಕೊಹ್ಲಿನ ಎಬ್ಸಿದ್ದಾರೆ. ಈ ಹಳೆ ವಿಂಟೇಜ್ ವಿರಾಟ್ ಕೊಹ್ಲಿ, ಅಗ್ರೆಸಿವ್ ವಿರಾಟ್ ಕೊಹ್ಲಿ ನೋಡಿ ನಿಮ್ಗೆ ಏನು ಅನಿಸ್ತಿದೆ? ನಾನು ನಮ್ ಗೆಲ್ಲಕ್ಕೆ 2016 ವಿರಾಟ್ ಕೊಹ್ಲಿ ಬೇಕು ಅಂತ ಇದ್ವಿ. ಇದು ಇನ್ನೂ ಬೆಟರ್, 2013 ವಿರಾಟ್ ಕೊಹ್ಲಿ. ಇದು ಆಕ್ಚುಲಿ ವಿಷ್ಣು ಹೇಳಿದಂಗೆ 2016 ಅಲ್ಲಿ ಅವ್ರ ಸ್ಟ್ರೈಕ್ ರೇಟ್ ಆಕ್ಚುಲಿ ನೋಡ್ತಿದ್ರೆ ಅದು 135 ಅಷ್ಟೇ ಇದ್ದಿದ್ದು ಅವ್ರ ಸ್ಟ್ರೈಕ್ ರೇಟ್. ಬಟ್ ಇವಾಗ ರನ್ಸ್ ಜೊತೆಗೆ ಒಳ್ಳೆ ಸ್ಟ್ರೈಕ್ ರೇಟ್ ಇಂದನೂ ಆಡ್ತಿದ್ದಾರೆ. ಅದು ಮುಂಚೆ ಹೇಳಕ್ ಏನಾಗಿತ್ತೋ ಗೊತ್ತಿಲ್ಲ. ಹೈಯೆಸ್ಟ್ 6 ಹೊಡೆದಿರೋದು, ಸೆಕೆಂಡ್ ಹೈಯೆಸ್ಟ್ 4 ಹೊಡೆದಿರೋದು. ಇನ್ನೊಂದು ಕೊಹ್ಲಿಗಿದೆ ಹೇಳ್ತಾರೆ ಡೈರೆಕ್ಟ್ ಆಗಿ, T20 ಮೇಲೆ ದಯವಿಟ್ಟು ಏನೋ ಯೋಚನೆ ಮಾಡ್ಬಿಡಿ, ಅದು ನಾವು ಖಂಡಿತ ಗಿರಲ್ಲ. ನೀವು ಎಷ್ಟು ಒಬ್ಬರೇ ಬೇಕಾ 200 ರನ್ ನೋಡಿಬೋದು, ನಾವು ಗೆಲ್ಲಲ್ಲ. ನಾವು ಬೇರೆ 10 ಇದಾವಲ್ಲ ಅವರಿಂದ ನಾವು ಗೆಲ್ಲಲ್ಲ. ಸೊ ಇರೋಬರೋ ಹಾರ್ಡ್ ವರ್ಕ್ ಎಲ್ಲ ಇಲ್ಲೇ ಹಾಕ್ಬಿಟ್ಟು ಇಲ್ಲೇ ಗೆಲ್ಸ್ಬಿಡಿ ಅಂತ ಹೇಳ್ತೀವಿ. ಸ್ಟ್ರೈಕ್ ರೇಟ್ ಬಗ್ಗೆ ಟಾಂಟ್ ಮಾಡಿ ಏನು ಅವರಿಗೆ ರೊಚ್ಚೆಪ್ಸಿದ್ದಾರೆ, ಅದು ಒಂದು ರೀಸನ್ ಕೂಡ. ಇನ್ನೊಂದು ಏನನ್ಸುತ್ತೆ ಅಂದರೆ, ಇವರು ವಿಷ್ಣು ಹೇಳ್ದಂಗೆ 2013 ಅವಾಗ ಅಷ್ಟೊಂದು ಹೊಡಿತಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು ರೀಸನು ಇತ್ತು. ಯಾಕಂದರೆ ಇವಾಗ ಇವರು ಇನ್ ಕೇಸ್ ಔಟ್ ಆದ್ರೂ ಪ್ಲೇಯರ್ಸ್ ಆಡ್ತಿದ್ದಾರೆ. ಅದೇ ಆ್ಯಸ್ ಐ ಟೋಲ್ಡ್, ಈಗ ದೊಡ್ಡ ಪ್ಲೇಯರ್ಸ್ ಇಲ್ಲ ಅಂದರು ಈ ಥರ ಸ್ವಪ್ನಿಲ್ ಆಗಿರ್ಬೋದು ಅಥವಾ ಲೋಮ್ರೋರ್ ಆಗಿರ್ಬೋದು, ಪತ್ತಿದಾರ್ ಅಂತೂ ಆಡ್ತಿದ್ದಾರೆ. ಸೊ ಈ ಥರ ಬೇರೆಯವರು ಆಡ್ತಿದ್ದಾರೆ. ಸೊ ಇನ್ ಕೇಸ್ ಅವರು ಜೋರಾಗಿ ಆಡಿ ಔಟ್ ಆದ್ರೂ ಅಟ್ಲೀಸ್ಟ್ 180s ಅಂತೂ ಪ್ರಾಬ್ಲಮ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೋ ಒಬ್ಬರು ನಮ್ಮ 6 matches ಸೋತಾದ್ಮೇಲೆ ಎಲ್ಲ ಎಕ್ಸ್ಪರ್ಟ್ಸ್ನು ನೋಡಿ ಕೊನೆಗೆ ಈ ಡಬ್ಬ ನನ್ನ ಮಕ್ಕಳಿದೆ ನೋಡೋಣ ಅಂತ ನಮ್ಮ ಪಾಡ್ಕಾಸ್ಟ್ ನೋಡಿದ್ದಾರೆ. ಯಾಕಂದರೆ ನಾವು ಫಸ್ಟಿಂದ ಹೇಳ್ತಿದ್ವಿ ಫ್ಲೆಕ್ಸಿಬಲ್ ಬ್ಯಾಟಿಂಗ್ ಲೈನಪ್ ಇಟ್ಕೊಳ್ಳಿ ಅಂತ, ಫಸ್ಟಿಂದ ಹೇಳ್ತಿದ್ವಿ ಲಾಕಿ ಫರ್ಗ್ಯೂಸನ್ ಆಡಿಸಿ ಅಂತ, ಫಸ್ಟಿಂದ ಹೇಳ್ತಿದ್ವಿ ಆದಷ್ಟು ಆಲ್ ಇಂಡಿಯನ್ ಬೌಲಿಂಗ್ ಲೈನಪ್ಪನ್ನು ಇಟ್ಕೊಳ್ಳಿ ಅಂತ ಎಲ್ಲಾನು ಹೇಳಿದ್ವಿ. ಇನ್ನೊಂದೇನೋ ಹೇಳಿದ್ವಿ ಮರ್ತೋಗಿದೆ, ಅದು ವಿಲ್ ಜಾಕ್ಸನ್ ಆಡಿಸಿ ಅಂದಿದ್ವಿ, ಇನ್ನು ಏನೇನೋ ಅಂದಿದ್ವಿ, ಯಾರದು ಮ್ಯಾಕ್ಸ್ವೆಲಿನ್ ಕೂಡಿಸಿ ಅಂದಿದ್ವಿ, ಎಲ್ಲಾನು ಅಂದಿದ್ವಿ. ಅದೆಲ್ಲ ವರ್ಕ್ ಆಗಿದೆ. ಆಮೇಲೆ ಅದೇ ವಿಷ್ಣು ಒಂದು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರು ನಮಗೆ, ಅದೇನದು ಟೀಮ್ ಆಫ್ ಸ್ಟಾರ್ಸ್, ಏನಂದೆ ನೀನು? ನಾವು ಟೀಮ್ ಆಫ್ ಸ್ಟಾರ್ಸ್ ಬಿಲ್ಡ್ ಮಾಡಕ್ ನೋಡಬಾರ್ದು, ಸ್ಟಾರ್ ಟೀಮ್ ಅನ್ನು ಬಿಲ್ಡ್ ಮಾಡಕ್ ನೋಡಬೇಕು ಅಂತ ಹೇಳಿ. ವಾ ಅದನ್ನ ಹೇಳ್ದಾಗ ನಮ್ಗೆಲ್ಲ ತುಂಬಾ ಒಳ್ಳೆ ಐಡಿಯಾ ಅನ್ಸಿತ್ತು. ಬಟ್ ಯಾರಿಗೂ ಬಿಲೀಫ್ ಇರಲಿಲ್ಲ ಅವಾಗ ಮಾಡ್ತಾರೆ ಅಂತ. ಬಟ್ ಈಗ ಮಾಡಿದ್ದಾರೆ. ಇನ್ನೊಂದು ಒಳ್ಳೆ ಪಾಯಿಂಟ್ ಏನಂದ್ರೆ, ನಮ್ಮ ಮ್ಯಾಜಿಕಲ್ ಮ್ಯಾನ್ ಸ್ವಪ್ನಿಲ್ ಎಲ್ಲಿಂದನೋ ಕರ್ಕೊಂಬಂದ್ರು. ನನ್ನ ಪ್ರಕಾರ ಎಲ್ಲರೂ ಹಿಮಾಂಶು ಶರ್ಮಾನೇ ಸ್ವಪ್ನಿಲ್ಗಿಂತ ಮುಂಚೆ ಆಡ್ತಾನೆ ಅನ್ಕೊಂಡಿದ್ರು. ಆ ಲೆವೆಲಲ್ಲಿ ಇದ್ದವ್ರನ್ನ ಕರಣ್ ಶರ್ಮಾ ಆ್ಯಂಡ್ ಯಾರದು ಸ್ವಪ್ನಿಲ್ ಸಿಂಗ್ ಅಂತೂ ಅದು ಏನು ಲಕ್ಕೋ, ಅದೇನೋ ಲಕ್ಕಿ ಚಾರ್ಮ್ ತರ ಫಸ್ಟ್ ಓವರ್ ಒಂದು ಮಾಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆ್ಯಂಡ್ ಅದೇ ಓವರಲ್ಲಿ ವಿಕೆಟ್ ಹೋಗ್ಬಿಡ್ತಾರೆ ಎವ್ರಿ ಟೈಮ್. ಈ ಸತಿ ಮ್ಯಾಕ್ಸ್ವೆಲ್ ಇದನ್ನು ಅಗೇನ್ ಇನ್ನೊಂದು ಟ್ಯಾಕ್ಟಿಕಲಿ ಇದು ಹೊಸ ಥರ ಟ್ರೈ ಮಾಡಿರೋದು, ಫಸ್ಟ್ ಓವರ್ ಸ್ಪಿನ್ನರ್ಸ್ ಕೊಡ್ತಿರೋದು. ಸೊ ಈಗ ನಮ್ಮ ಬೌಲಿಂಗ್ನ ಕ್ವಿಕ್ಲಿ ಮುಗಿಸ್ಬಿಡೋಣ, ಯಾಕಂದರೆ ಯಾರಿಗೂ ಬೌಲಿಂಗ್ ಅಂದರೆ ಇಂಟ್ರೆಸ್ಟ್ ಇಲ್ಲ. ಫಾಸ್ಟಾಗಿ ಮುಗಿಸ್ಬಿಡೋಣ. ಏನು ಅನಿಸ್ತು ಬೌಲಿಂಗ್ ಇದ್ರ ಬಗ್ಗೆ? ಫಸ್ಟು ಅವನು ಕ್ಯಾಪ್ಟನ್ ಇದಾನಲ್ಲ ಋತುರಾಜ್, ಫಸ್ಟ್ ಬಾಲ್ ಔಟ್ ಆದ, ಖುಷಿ ಆಯಿತು. ಅಂದರೂ ನನಗೆ ಇನ್ನೂ 3 ವಿಕೆಟ್ ಬೇಕಾಗಿತ್ತು ಗೆಲ್ಲಕ್ಕೆ ಅಂತ. ಆಮೇಲೆ ಡ್ಯಾರಿಲ್ ಮಿಚಲು ಬೇಗನೆ ಔಟ್ ಆದ. ಆವಾಗ ಓಕೆ ಫ್ರಂಟ್ ಸೀಟಲ್ಲಿ ಇದ್ದೀವಿ ಅಂತ ಅನಿಸ್ತು. ಆಮೇಲಿಂದ ಅವ್ನು ಸ್ಯಾಂಟ್ನರು ಮತ್ತು ಅವ್ನು ನಮ್ಮವನೇ ರಚಿಂದ್ರ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾರೆ. ಆವಾಗ ನನಗೆ ಅನಿಸ್ತು ನಮ್ಮವರೇ ನಮಗೆ ಬಾಂಬ್ ಹಾಕೋತಾರೆ, ಬೇಡ ಹೊಡಿತಾರೆ, ಹೊಡೆದು ಗೆಲ್ಲಿಸ್ತಾರೆ ಅನಿಸ್ತು. ರಚಿಂದ್ರ ಮುಖ ನೋಡಿದ್ರೆ ಬೇಜಾರಾಗ್ತಿತ್ತು ಅನ್ಸುತ್ತೆ. ಅವರು ವರ್ಲ್ಡ್ ಕಪ್ ಟೈಮಲ್ಲಿ ಅವ್ರ ಅಜ್ಜಿ ಇದೆಲ್ಲ ಅದೇ ನೆನಪಾಗ್ತಿತ್ತು. ಅವ್ರ ಅಜ್ಜಿ ಸೋಲು ಅಂದಿದ್ರು, ಈ ಸತಿ ಹೇಳಿದ್ರೆ ಸೋತ್ ಬಿಡೋನು. ಅದಕ್ಕೆ ಆಮೇಲಿಂದ ಪಾಪ ಅವನೇ ರನ್ಔಟ್ ಆಗ್ಬಿಟ್ಟು ಹೋಗ್ಬಿಟ್ಟ. ಸೊ ನಮ್ಮ ಬೌಲಿಂಗ್ ಆಕ್ಚುಲಿ ನಾವು ನಮ್ ಯೂಶಲಿ ಹೆಂಗ್ ಮಾಡ್ತೀವೋ ಅದಕ್ಕಿಂತ ಚೆನ್ನಾಗೇ ಮಾಡಿದೀವಿ ಈ ಮ್ಯಾಚ್ ಅಲ್ಲಿ. ನಾವು ಆ ಸ್ಟಾರ್ಟ್ ಸಿಗ್ಲಿಲ್ಲ ಅಂದ್ರೆ ಫಸ್ಟ್ 2 wickets ಎಸ್ಪೆಷಲಿ ಮಿಚ್ಚಲ್, ಋತುರಾಜ್ ಅಂತೂ ಸ್ಲೋ ಸ್ಟಾರ್ಟ್ ಮಾಡ್ತಾರೆ ಪರವಾಗಿಲ್ಲ. ಬಟ್ ಮಿಚ್ಚಲ್ ಅಂತೂ ತುಂಬಾ ಇಂಪಾರ್ಟೆಂಟ್ ವಿಕೆಟ್. ಯಾಕಂದ್ರೆ ಅವರು ಹೊಡೆಯೋ ಸ್ಟಾರ್ಟ್ ಮಾಡಿದ್ರೆ ಅವ್ರು ಸ್ಟಾಪ್ ಮಾಡಲ್ಲ. ಸಿಮಿಲರ್ ಟು ದೂಬೆ, ಅವರು ಅಷ್ಟೇ. ಅವರು ಏನಾಯ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ XRCB ಅನ್ನು ಫಾರ್ RCB ಆಡ್ತಿದ್ದಾರೆ. ಎವ್ರಿ ಟೈಮ್ ಅಗೇನ್ಸ್ಟ್ RCB ಆಡ್ತಾರೆ. ಬಟ್ ದಿಸ್ ಫಸ್ಟ್ ಟೈಮ್ RCB ಅನ್ನು RCB ಕಡೆಗೆ ಆಡ್ತಿಲ್ಲ ಅಂತ
ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರು ಆಡಲ್ಲ, ನೀಟಾಗಿ ಆಡ್ತಾರೆ, ಕ್ಲಾಸಲ್ಲಿ ನೋಡ್ಬೋದು, ಟ್ರಾವಿಸ್ ಹೆಡ್ ಇಂಥವರೆಲ್ಲ. ಅದೇ ಆರ್ ಸಿ ಬಿನ್ ಬಿಟ್ಟು ಆರ್ ಸಿ ಬಿ ಕಡೆಗೆ ಆಡ್ತಿದ್ದಾರೆ ಅಂತಂದ್ರೆ ಅವ್ರು ಇನ್ನೆಷ್ಟು ಹಾರಿಬಲ್ ಪ್ಲೇಯರ್ ಆಗಿರ್ಬೋದು ವರ್ಲ್ಡ್ ಕಪ್ ತಗೊಂಡಿದಾರಲ್ಲ ಅಂತ ಅನ್ಸುತ್ತೆ. ಟ್ರೂ ಇಂಪ್ಯಾಕ್ಟ್ ಪ್ಲೇಯರ್. ನಿಜವಾಗ್ಲೂ ಗೂಬೆ ಬಂದಿರ್ಲಿಲ್ಲ ಅಂದಿದ್ರೆ ಅದನ್ನು ಏನ್ ಅವನಿಗೆ ಬರೀ ಫಾಸ್ಟ್ ಆಗಿ ಹಾಕಿ ಅವ್ನಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಆಗ್ತಿದಾರೆ ಅವರು. ಅದು ಒಳ್ಳೆ ಲೆಂತ್, ಯಾಕೆಂದ್ರೆ ರೂಮ್ ಕೊಡ್ತಿರ್ಲಿಲ್ಲ ಅವ್ನಿಗೆ ಹೊಡಿಯಕ್ಕೆ. ಅಟ್ ದ ಸೇಮ್ ಟೈಮ್ ಅವ್ನಿಗೆ ಲೈಕ್ ಫ್ರಂಟ್ ಫುಟ್ ಹೋಗ್ಬೇಕೋ ಬ್ಯಾಕ್ ಫುಟ್ ಹೋಗ್ಬೇಕೋ ಏನ್ ಮಾಡ್ಬೇಕೋ ಅರ್ಥನೇ ಆಗ್ಲಿಲ್ಲ ಅವ್ನಿಗೆ. ಅದು ಕರೆಕ್ಟ್ ಬೌಲಿಂಗ್ ಇನ್ ಟು ದ ಬಾಡಿ ಅಂತಾರಲ್ಲ, ಆ ಲೈನ್ ಮಾಡಿದ್ದವ್ರಿಗೆ ಫುಲ್ ಉಪಯೋಗ ಆಯ್ತು. ನಾನು ಹೇಳ್ಬೇಕಂದ್ರೆ ಅವತ್ತು ನಿಜ ಎಸ್ ದಯಾಳಿನ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಮೇಲೆ ಇದ್ದಿದ್ದು ಕಳಂಕನ ಅವರು ತೊಳೆದು ಏನೋ ಅವರು ಒಳ್ಳೇದಕ್ಕೆ ಮಾಡಿದ್ರು, ನಮ್ಮ ಒಳ್ಳೇದಕ್ಕೆ ಮಾಡಿದ್ರು, ನಮ್ಗಂತೂ ಒಳ್ಳೇದಾಯಿತು. ಬಟ್ ನಿಜ ತುಂಬ ಒಳ್ಳೆ ಬೌಲಿಂಗ್. 5 ಬಾಲಲ್ಲಿ 1 ರನ್ ಕೊಟ್ಟಿದ್ದಾರೆ ವಿತ್ ವಿಕೆಟ್ ಆಫ್ MS ಧೋನಿ. ಅದು ಕ್ಯಾಚ್ ಹಿಡಿದಿದ್ದು ಮ್ಯಾಜಿಕ್ ಮ್ಯಾಚ್ ಸ್ವಪ್ನಲ್ಲೂ. ಸೊ ಆ್ಯಂಡ್ ಅದೇ, ಬಟ್ ನಾವು ಧೋನಿಗೂ ಕ್ರೆಡಿಟ್ ಕೊಡ್ಲೇಬೇಕು. ಯಾಕಂದ್ರೆ ಅವರ ನ್ಯೂ ಬಾಲ್ ತಂದ್ಕೊಟ್ಟಿರ್ಲಿಲ್ಲ ಅಂದಿದ್ರೆ ತುಂಬಾ ಜಾರ್ತಿತ್ತು ಬಾಲ್. ಲಾಕಿ ಅದೇ ತರ 2 ನೋ ಬಾಲ್. ಆಕ್ಚುಲಿ ಆ ತರ ಇದ್ದಾಗ ನಾರ್ಮಲಿ ಡೆಡ್ ಬಾಲ್ ಕೊಡ್ತಾರೆ, ಎಷ್ಟೊಂದ್ ಸತಿ ಕೊಟ್ಟಿದ್ದಾರೆ. ಅಂದ್ರೆ ಬಾಲ್ ಚೇಂಜ್ ಮಾಡ್ತಾರೆ, ಅಟ್ಲೀಸ್ಟ್ ಚೇಂಜ್ ಆದ್ರೂ ಅದೇ ಇವ್ರು ಏನು ಮಾಡ್ಲಿಲ್ಲ. ವಿರಾಟ್ ಕೊಹ್ಲಿ ಬೈದ್ರು ಏನು ಮಾಡ್ಲಿಲ್ಲ. ಅಂದ್ರೆ ಅದೇನು ಮಾಡಕ್ಕಾಗಲ್ಲ, ಪೇಮೆಂಟ್ ಎಲ್ಲ ಬಂದಿರುತ್ತೆ, ಅವ್ರೇನು ಅನ್ನಕ್ಕಾಗಲ್ಲ. ಅದೇ ಅವ್ರ ಇನ್ನಿಂಗ್ಸ್ ಅಲ್ಲಿ ನೋಡ್ತಾ ಅವ್ರ ಬೌಲಿಂಗ್ ಚೇಂಜ್ ಮಾಡಿದ್ರು. ಅಂದ್ರೆ ಧೋನಿನೇ ನಮಗ್ ನ್ಯೂ ಬಾಲ್ ಕೊಟ್ಟ. ಅದು ಯಶ್ ದಯಾಲ್ದು ಸ್ಟ್ರಾಟಜಿ. ಅದು ಅವನಿಗೆ ನ್ಯೂ ಬಾಲ್ ಬೇಕಾಗಿತ್ತು, ಅದಕ್ಕೆ ಅಂತ ವರ್ಲ್ಡ್ಸ್ ವರ್ಸ್ಟ್ ಬಾಲ್ ಹಾಕೊಟ್ಟಿದ್ದು ವೇಸ್ಟ್ಗೆ ಫುಲ್ ಟಾಸು. ಅದು ಕಬ್ಬನ್ ಪಾರ್ಕ್ಗೆ ಹೋಯ್ತದು, ಅದು ಯಾರೋ ಎತ್ಕೊಂಡೋದ್ರು. ಬಟ್ ನ್ಯೂ ಬಾಲ್ ಸಿಕ್ತು, ಆಮೇಲೆ ಕೇಳೋದೇ ಬೇಡ. ಎಲ್ಲರೂ ಜಡೇಜಾ ಅಂತೂ ಫೀಲ್ಸ್ನಲ್ಲಿದ್ದ, ಅವನ ಹೆಂಡ್ತಿನೆಲ್ಲ ನೋಡಿಕೊಂಡು ಅದೇ ಥರ ಇದು ಲಾಸ್ಟ್ ಇಯರ್ ಫೈನಲ್ಸ್ ಥರ 2 balls 10 runs ಹೊಡೆಯೋಣ ಅಂತ ಕಾಯ್ತಿದ್ದ. ಏನು ಪರ್ಫೆಕ್ಟ್ ಬಾಲ್ಸ್, 2 ಸೇಮ್ ಬಾಲ್, ಲಾಸ್ಟ್ 2 balls 2 ಸೇಮ್ ಬಾಲ್, ಪರ್ಫೆಕ್ಟ್ ಬಾಲ್ಸ್. ಏನಂತೀರ ಆ 2 balls ಬಗ್ಗೆ? ಯಾಕಂದರೆ ಆ ಫಸ್ಟ್ 6 ಆದಮೇಲೆ ಎಲ್ಲರೂ ಅಂದ್ಕೊಂಡಿದ್ದು ಇನ್ನೆರಡು 6 ಆಗುತ್ತೆ. ರಿಂಕು ಥರ ಧೋನಿನ ಎಲ್ಲರೂ ಅಲ್ಲಿ ಸ್ಟೇಡಿಯಂ ಪೂರ್ತಿ ವೈಟ್ ಮಾಡಿಬಿಡ್ತಾರೆ ಧೋನಿ ಫ್ಯಾನ್ಸು. ಹೆಂಗೆ ಅಂತ ಕೇಳಬೇಡಿ, ಬಲಮು ಪಿಚ್ಚುಕಾರಿ ಅಂತ ಎಲ್ಲರೂ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಬಟ್ ಅದೆಲ್ಲ ಆಗಲಿಲ್ಲ. ಕೊನೆಗೆ ನಮ್ದೇ ಫೈನಲ್ ಲಾಫ್ ಇತ್ತು. ಧೋನಿ ನೆಕ್ಸ್ಟ್ ಆ್ಯಕ್ಚುಲಿ ಅದು ಸರಿಯಾಗಿ ಟೈಮ್ ಮಾಡಲಿಲ್ಲ. ಟೈಮ್ ಮಾಡಿಬಿಟ್ಟಿದ್ರೆ ಹೋಗ್ಬಿಟ್ಟಿರ್ತಿತ್ತು, ಆಲ್ಮೋಸ್ಟ್ ಹೋಗಿತ್ತು. ಆಕ್ಚುಲಿ ಆ ಟೈಮಲ್ಲಿ ಸ್ಲೋವರ್ ಬಾಲ್ ಎಕ್ಸಿಕ್ಯೂಟ್ ಮಾಡಿದ್ದು ಅದು ಮೆಚ್ಕೋಬೇಕು ತುಂಬಾ. ಅವರು ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿದ್ದಾರೆ ಕರೆಕ್ಟ್ ಟೈಮಲ್ಲಿ. ಇಲ್ಲಾಂದ್ರೆ ಅದು ಕ್ವಿಕ್ಕರ್ ಅನ್ನೇ ಇದ್ರೆ ಧೋನಿ ಕಳಿಸಿದ್ರು ಇನ್ನೊಂದು ಕಬ್ಬನ್ ಪಾರ್ಕ್. ಅಲ್ಲ, ಯಾರು ಎಷ್ಟೇ ಹೊಡೆದಿದ್ರು ಕೊನೆಗೆ ರಚಿನ್ ರವೀಂದ್ರನ ಮರ್ತು, ಜಡೇಜಾನ್ ಮರ್ತು ಧೋನಿನೇ ಗೆಲ್ಸಿದ್ದು ನಮ್ಮನ್ನ. ತಲಾ ಇಸ್ ಗಾಡ್ ಇಸ್ ಗ್ರೇಟ್ ಆ ಥರ ಎಲ್ಲ ಅಂದ್ಬಿಟ್ಟಿರ್ತಿದ್ರು. ಸದ್ಯ ಆ ಥರ ಏನು ದುರಂತ ಆಗಲಿಲ್ಲ ಅಷ್ಟೇ. ಧೋನಿ ಏನಾರ ಮ್ಯಾಚ್ ಗೆಲ್ಲಿಸ್ಬಿಟ್ಟಿದ್ರೆ ಎಷ್ಟೊಂದು ಜನ ಅಲ್ಲೇ ಬಲಿ ಕಟ್ಕೊಂಡ್ಬಿಟ್ಟಿರೋ. ನನಗಂತೂ ಒಂದ್ಸತಿ ಯಾಕೋ ಜೈಶಾದು ಯಾಕೋ ಗಡ್ಬಡ್ ಅಂತ ಅನ್ನಿಸ್ತಿತ್ತು. ಧೋನಿ ಫಿನಿಶ್ ಆಫ್ ಇನ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಯಾಕೋ ನಮ್ಮನ್ನು ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅವರೇ ಫಿನಿಶ್ ಆದರು. ಸೊ ಒಳ್ಳೆ ಚೆನ್ನಾಗಿತ್ತು. ಆಮೇಲೆ ಇದು ಗೇಮ್ ಎಲ್ಲ ಮುಗೀತು. ಧೋನಿ ಅದೇ ಅವರು ಬೆನ್ ಸ್ಟೋಕ್ಸ್ ನಾಪ್ಸ್ಕೊಂಡು ಬ್ಯಾಟ್ ಎಲ್ಲ ಹೊಡ್ಕೊಂಡು ಫಸ್ಟ್ ಟೈಮ್ ಹೋದ್ರು. ಮೋಸ್ಟ್ಲಿ ಲಾಸ್ಟ್ ಗೇಮ್ ಅನ್ಸುತ್ತೆ. ಒಳ್ಳೆ ಎಂಡ್ ಆಯಿತು ಅವ್ರ ಕೆರಿಯರ್ಗೆ, ಇಲಸ್ಟ್ರಿಯಸ್ ಕೆರಿಯರ್ಗೆ ಒಂದು ಒಳ್ಳೆ ಎಂಡ್. ಬೆಂಗಳೂರಿನಲ್ಲಿ ಬೆನ್ ಸ್ಟೋಕ್ಸ್ ನಾಪ್ಸ್ಕೊಂಡು ಹೇಳ್ಬೇಕು ಅಂತಂದ್ರೆ ಇದು ಮರೆಯಕ್ಕೆ ಆಗದಿರೋ ಅಂತ ಎಂಡ್ ಇದು. ಅದೇ ಈ ಥರನೇ ಅವ್ರ ಮುಖದಲ್ಲಿ ಟ್ರೂ ಹುರ್ಕೊಂಡು ಹೋಗಿದ್ದು, ಹ್ಯಾಂಡ್ ಶೇಕು ಮಾಡ್ದಲೆ, ಅದೆಲ್ಲ ಸುಮ್ಮನೆ ಯಾರೋ ರೀಸನ್ ಕೊಡ್ತಿದ್ರು, ಏನೋ ಶೋಲ್ಡರ್ ಪೇನ್ ಅಂತ, ಅವೆಲ್ಲ ಏನೂ ಅಲ್ಲ. ಅದು ಟ್ರೂ, ಅದು ಕೆಳಗೆ ಬರ್ನ್ ಆಗಿರೋದು ನಮಗೆ ಕಾಣಿಸ್ತಿತ್ತಲ್ಲಿ. ಸೊ ಒಳ್ಳೆ ಹೇಳ್ಬೋದು. ಮೇಲೆ ಜರ್ಸಿನೂ ಎಲ್ಲೋ ಕೆಳಗಡೆಯಿಂದನೂ ಎಲ್ಲೋ ಬರ್ತಿತ್ತು ಅವ್ರಿಗೆ. ಅದಕ್ಕೇನೆ ಅವ್ರು ಬೇಗ ಹೊಟ್ಟೋಗ್ಬಿಟ್ರು, ಮಾಡ್ಬಿಡೋಣ ಒಳಗಡೆ ಅಂತ. ಅದಕ್ಕೆ ಇಷ್ಟಿಷ್ಟುದ್ದ ರೀಸನ್ಸ್ ಎಲ್ಲ ಕೊಟ್ಟರು. ಆಮೇಲೆ ಏನೋ ವಿರಾಟ್ ಕೊಹ್ಲಿ ಅವ್ನ ಪಾಡಿಗೆ ಅವ್ನ ಡ್ರೆಸ್ಸಿಂಗ್ ರೂಮ್ಗೆ ಹೋದ. ಅದನ್ನ ಆ ದಿನ ಎಡಿಟ್ ಮಾಡ್ಬಿಟ್ಟು ಧೋನಿ ಹಿಂದೆ ಶೇಕ್ ಹ್ಯಾಂಡ್ ಕೊಡಕ್ ಹೋದ್ರಂತೆ. ಅದನ್ನು ಆರ್ ಸಿ ಬಿ ಇದು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಧೋನಿ ಯಾಕೆ ಹೋಗ್ತಾನೆ? ಅದೇ ಇದೆಲ್ಲ ಒಂಥರ. ಆಮೇಲೆ ಹರ್ಷ ಭೋಗ್ಲೆ ಬೇರೆ ಆಬ್ವಿಯಸ್ಲಿ ಏನಾದ್ರು ಹೇಳಲೇಬೇಕು, ಅವ್ರಿಗೂ ಸರಿಯಾಗಿ ಉರ್ದಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಏನೋ ಹೇಳಿದ್ರು ಅವ್ರಿಗೆ ಬೇಕಾಗಿದ್ದು. ಇಲ್ಲ, ಇವಾಗ ಹರ್ಷ ಭೋಗ್ಲೆಗೆ ಒಂದು ಹೊಸ ಪ್ರಾಬ್ಲಮ್ ಆಗೋಗಿದೆ. ಏನು ಅಂತಂದ್ರೆ ಅವ್ರಿಗೆ ಬೇರೆ ಇನ್ಯಾರು ಕ್ರಿಟಿಸೈಸ್ ಮಾಡೋಕ್ಕಿಲ್ವೇ ಇಲ್ಲ. ಈಗ ಹೇಗಾಗಿದೆ ಅಂದ್ರೆ ಕೊಹ್ಲಿನ ಕ್ರಿಟಿಸೈಸ್ ಮಾಡಬೇಕು, ನಾನು ಮಾಡಿದಾಗೆಲ್ಲ ಕೊಹ್ಲಿ ಇನ್ನೂ ಚೆನ್ನಾಗಿ ಆಡಕ್ಕೆ ಸ್ಟಾರ್ಟ್ ಅದೇನೆ ಅವ್ರಿಗೆ ಹೇಳ್ಬಿಟ್ರೆ ಆಮೇಲೆ IPL ಅಲ್ಲಿ ಗೆಲ್ಸ್ಬಿಡ್ತಾನೆ ಅಂತ
ಅದೇನೋ ದಿಸ್ ದ ಬ್ಯೂಟಿ ಆಫ್ ದ ಗೇಮ್ ಅಂತೆ. ಗೇಮಲ್ಲಿ ಎಲ್ಲರೂ ಹೊಡೆದಾಡ್ತಾರಂತೆ, ಗೇಮ್ ಮುಗ್ದಾದ್ಮೇಲೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತ. 2 ನಿಮಿಷ ಕಾಯಕ್ಕಾಗಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಇನ್ನೇನಾದ್ರು ಇದೆಯಾ ಈ ಗೇಮ್ ಬಗ್ಗೆ ಹೇಳೋದಕ್ಕೆ? ಆಮೇಲೆ ಪೋಸ್ಟ್ ಮ್ಯಾಚಲ್ಲಿ ಅಂಬಾಟಿ ರಾಯ್ಡು ಹುರ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಅವರು ಹೇಳಿದ್ದಕ್ಕೆ ಮತ್ತೆ ವರುಣ್ ಆ್ಯರನ್ನು ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ರು. ಹುರ್ಕೊಂಡಿದ್ದಾರೆ, ಅದಕ್ಕೆ ಹೆಂಗೆ ಆಡ್ತಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಡೈರೆಕ್ಟ್ ಆಗಿ ಮುಖದ ಮೇಲೆ ಅಂತವ್ರು ಇರ್ಬೇಕು. RCB ಬಿಟ್ ಮೇಲೆ ಡಿಪೆಂಡ್ ಮಾಡ್ಬೇಕು ಆ ಥರ ವರುಣ್ ಆರ್ ನೋಡಿ. ನನ್ನ ಪ್ರಕಾರ RCB ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಅಶೋಕ್ ದಿಂಡ ಆಗ್ಬೇಕು, ಅವಾಗ ಅದು ಸರಿ ಹೋಗುತ್ತೆ. ಅಶೋಕ್ ದಿಂಡ, ಜಯದೇವ್ ಉನಡ್ಕಟ್ ಇಬ್ರು. ಅದೇನೆ, ಜಯದೇವ್ ಸಚಿನ್ ಬೇಬಿ, ಅದು ಆನರರಿ, ಅದು ಅವ್ರೇನ್ ಮಾಡಿಲ್ಲ ಅಂದ್ರು ಹಾಕ್ಬಿಡಿ. ಅದಕ್ಕೆ ಮಯಾಂತಿ ಲ್ಯಾಂಗರ್, ಸ್ಟುವರ್ಟ್ ಬಿನಿ ಬೇಡ ನಮ್ಗೆ. ಇಲ್ಲ ಹೇಗಿದ್ರು ಅವ್ರ ಹೆಂಡತಿನೇ ಇದಾರಲ್ಲ ಮೀಡಿಯಾನಲ್ಲಿ, ಸೊ ಅವ್ರನ್ನು ಕಳಿಸ್ಬಿಡಿ ಅಷ್ಟೇ. ಅವ್ರ ಫ್ಯಾಮಿಲಿ ಹೇಗಿದ್ರು ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಎಲ್ಲಾನು ಕಳಿಸ್ಬಿಡ್ಬೋದು. ಈ ಗೇಮ್ ಬಗ್ಗೆ ಏನಾದ್ರು ಇದೆಯಾ ಹೇಳೋದಕ್ಕೆ? ಇಲ್ಲ, ಆಕ್ಚುಲಿ ಈ ಗೇಮ್ ನಾವು 220 ಹೊಡೆದಿದ್ದಕ್ಕೆ ಇಷ್ಟು ಆರಾಮಾಗಿ ಗೆದ್ವಿ. ಅಂದ್ರೆ ಆರಾಮಾಗಲ್ಲ, ಆದ್ರೂ ಸ್ವಲ್ಪ ಇತ್ತು. ಕ್ವಾಲಿಫಿಕೇಶನ್ ಬಾಯಿಗೆ ಬಂದಿತ್ತು. ಮ್ಯಾಚ್ ಆಕ್ಚುಲಿ ಆರಾಮಾಗಿ ಗೆದ್ವಿ. ಬಟ್ 220 ಬದಲು 200 ಹೊಡೆದಿದ್ವಿ ಅಂತಂದ್ರೆ ಮ್ಯಾಚ್ ಗೆಲ್ಲೋದೇ ಕಷ್ಟ ಆಗಿರೋದು ನಮಗೆ. ಸೊ ಎಕ್ಸ್ಟ್ರಾ 20 ರನ್ಸ್ ನಾವು ಬ್ಯಾಟಿಂಗ್ ಅಲ್ಲಿ ಹೆಂಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಿದೀವಿ, ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಯೂಸ್ ಮಾಡಿ ತುಂಬಾ ಹೆಲ್ಪ್ ಆಗ್ತಿದೆ. ಆಕ್ಚುಲಿ ಬೌಲಿಂಗ್ ನಮ್ ಸ್ಟ್ರೆಂತ್ ಅಲ್ಲ ಅಂತ ಯಾವತ್ತಿಂದಾನೂ ಗೊತ್ತು. ಗೇಲ್ ಬಂದಾಗಿಂದ ನಮ್ದು ಅದೇ ಆಗೋಗಿದೆ. ಟಾಪ್ ಹೆವಿ ಬ್ಯಾಟಿಂಗು, ಬೌಲಿಂಗ್ ಹೆಂಗಾನ ಓಡಿಸ್ಕೊಳ್ಳಿ ಅಂತ ಹಂಗೆ ಇರೋದು ನಮ್ದು. ನಾವು ಹಂಗೆ ಆಡ್ಲೇಬೇಕು, ಹಂಗೆ ಆಡಕ್ಕಾಗಲ್ಲ. ಅರ್ಧ ಕರ್ನಾಟಕ ಅವತ್ತು RCB ಗೆದ್ದಿದ್ದು ಒಂದು ರೀಸನ್ ನಿಜ, ಬಟ್ CSK ತುಳಿದು ಕ್ವಾಲಿಫೈ ಆಗೋದಲ್ಲ, ಅದು ಇನ್ನೂ ಜಾಸ್ತಿ ಖುಷಿ ಆಗಿರ್ತೀನಿ. ಯಾವ ಕ್ವಾಲಿಫೈಯರ್, ಎಲಿಮಿನೇಟರ್, ಕಪ್ ಗೆದ್ರು ನಂಗೆ ಇಷ್ಟು ಅದನ್ನು ನಮ್ಗೆ ಎಷ್ಟು ವರ್ಷದಿಂದ ನಾವು ಅನುಭವಿಸಿದೀವಿ CSK ಇಂದ. ಅಂದ್ರೆ ಎಲ್ಲೇ ಸಿಕ್ಕಿದ್ರು ಸೋಲ್ಸಿದಾರೆ ನಮ್ಮನ್ನ, ಎಲ್ಲ ನಾಕ್ಔಟ್ ಅಲ್ಲೂ ಸೋಲ್ಸಿದ್ದಾರೆ. ಪ್ಲಸ್ ಕಿತ್ತೋಗಿರೋ CSK ಫ್ಯಾನ್ಸ್ ಯಾರ್ಯಾರು ಬೆಂಗಳೂರಲ್ಲಿ ಇದ್ರೆ ಎಲ್ಲರೂ ಸತ್ತೋಗ್ಬಿಡಿ. ಯಾಕಂದ್ರೆ ಇಲ್ಲಿ ಇದ್ಕೊಂಡು ತಲಾ ಅಂತ ಏನ್ ನಮ್ಮ ತಮಿಳ್ನಾಡಿನವ್ರನ್ನ ಸಪೋರ್ಟ್ ಮಾಡ್ತಿರಲ್ಲ, ನಿಮ್ಗೆಲ್ಲ ಮಾನವರ್ಯಾದೆ ಇಲ್ಲ. ಅಂಥದವ್ರಿಂದನೇ ಜಾಸ್ತಿ ಉರ್ದಿರೋದು. ಅವ್ರು ಬಂದು ರೇಗ್ಸಿ 5 ಸತಿ ಗೆದ್ದಿದ್ದಾರೆ, ದುಡ್ಡು ಕೊಟ್ಟು ಗೆದ್ದಿದ್ದಾರೆ. 2016-17 ನಿಜವಾಗ್ಲೂ ಗೆದ್ದಿರೋದು ಅವರು. 2015 ಬ್ಯಾನ್ ಆಗಿದ್ದು 16-17 ಸೀಸನ್ ಆಡಬಾರ್ದು ಅಂತ. ಸೊ ಟೆಕ್ನಿಕಲಿ ಅವ್ರು 2015ಗಿಂತ ಮುಂಚೆ ಏನೇನು ಆಡಿದ್ರು ಅದೆಲ್ಲ ಇನ್ವ್ಯಾಲಿಡ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅವ್ರಿಗೆ ಯಾಕಂದ್ರೆ ಗೊತ್ತಿಲ್ಲಪ್ಪ ಅವ್ರಿಗೆ ಯಾವಾಗ ಫಿಕ್ಸ್ ಮಾಡಿದ್ದಾರೆ ಸಿಗಾಕೊಂಡೆ 2015 ಅಂತಾನೆ. ಸೋಷಿಯಲ್ ಮೀಡಿಯಾ ಅವರು ಇವರೆಲ್ಲ ಇರ್ತಾರಲ್ಲ, ಬೆಂಕಿ ಹಚ್ಚೋರು ಅವರೆಲ್ಲ ನಾವು ನೋಡಿದ್ದೀವಿ. ಬೆಂಗಳೂರವರು ಲಾಸ್ಟಿಗೆ 1:30ಗೆ 2 ಗಂಟೆಗೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ವೀಡಿಯೋ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡ್ತಾರಾ ಅಂತ ಏನೇನೋ ಹಾಕಿದ್ರು. ಮಾಡ್ತೀವಿ ಅಷ್ಟೇ. ಅದು ಯಾಕೆ ಅಂತ ಎಲ್ಲ ಕರ್ನಾಟಕದವ್ರಿಗೆ ಗೊತ್ತು. ಅದು ಒಂದು ರೀಸನ್ ಅಲ್ಲ, 1000 ರೀಸನ್ಸ್ ಇದೆ. ಸೊ ಒಳ್ಳೆ ಇನ್ನೂ ಸೆಲೆಬ್ರೇಟ್ ಮಾಡಿ, ಇನ್ನೂ ಬೇಕು ಅಷ್ಟು ಉರ್ಕೊಳ್ಳಿ ಅಷ್ಟೇ. ಬಟ್ ತೊಳ್ಕೊಬೇಕು ಅಂದ್ರೆ ನೀರಿರಲ್ಲ, ನೋಡ್ಕೊಂಡು ಉರ್ಕೊಳ್ಳಿ. ಸೊ ನಾವು ನೆಕ್ಸ್ಟ್ ಕ್ವಾಲಿಫೈಯರ್ 2 ಬಗ್ಗೆ ಮಾತಾಡ್ತಾ ನೆಕ್ಸ್ಟ್ ಸಿಗ್ತೀವಿ. ಸಾರಿ, ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹೊರಟೋದೆ, ಒಂದು ಸ್ವಲ್ಪ ಹಿಂದೆ ಬರೋಣ. ಎಲಿಮಿನೇಟರ್ ಇದೆ ನೆಕ್ಸ್ಟು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಥಾಟ್ಸ್ನ ಆಮೇಲೆ ಅದನ್ನೆಲ್ಲ ಮಾತಾಡೋದಕ್ಕೆ ತಿರ್ಗಾ ಸಿಗ್ತೀವಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ, CSKನವರೆಲ್ಲ ಚೆನ್ನಾಗಿ ಉರ್ಕೊಳ್ಳಿ. ಸುಧನ್ ಅವ್ರ ಪ್ರಕಾರ ಆಲ್ರೆಡಿ ಎಲಿಮಿನೇಟರ್ ಗೆದ್ದಾಗಿದೆ ಅವ್ರ, ಅದಕ್ಕೆ ಮುಂದೆ ಹೋಗ್ಬಿಟ್ಟು ಅವರು ಡೈರೆಕ್ಟ್ ಇಲ್ಲ, ಅದು CSK ಗೆದ್ರೆ ಆಕ್ಚುಲಿ ಅದು CSK ಸೋಲ್ಸಿದ್ದು, ಅವ್ರನ್ನ ಆಚೆ ಕಳಿಸಿದ್ದು, ಧೋನಿಗೆ ಒಳ್ಳೆ ಫೇರ್ವೆಲ್ ಕೊಟ್ಟಿದ್ದು, ಎಲ್ಲಾನು ಹರ್ಷ ಬೋಗ್ಲೆ ಉರ್ಕೊಂಡಿರೋದು, ಎಲ್ಲಾನು ಫುಲ್ ನಮಗೆ ಸಂತೋಷ. ಸೊ ಮೀಲ್ಸ್ ಅಂತಾರಲ್ಲ ಇದೆ. ಸೊ ನೆಕ್ಸ್ಟ್ ಎಪಿಸೋಡ್ ತಿರ್ಗಾ ಸಿಗೋಣ, ಬೇಗ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಖುಷಿಯಾಗಿರಿ. ಬಾಯ್. ಬಾಯ್.